ಸಸಿಗ್ ನಾಗರಾಜ್ ಮತ್ತು ವಿನೋದಾರೊಂದಿಗೆ ಹಾಕಿದ ಆಟಗಾರರು ಈತ ಅಂಗನವಾಡಿ ಭಾಗವನ್ನು ಕಾಣ್ತಾ 6 ಓವರ್ಗಳ ಪಂದ್ಯಾಟದಲ್ಲಿ 4 ಬೌಲರ್ಗಳ ಪರಿಚಯವನ್ನು ಮಾಡಬೇಕಾಗಿದೆ. 2+2 1+1 4 ಎಸೆಗಾರರ ಪರಿಚಯವನ್ನು ಮಾಡಬೇಕಾಗುತ್ತೆ ಕೂಡ. ಯಾವುದೇ ರಿವ್ಯೂ ಇಲ್ಲ, ಕ್ರಿಟಿಕಲ್ ಸಿಚುವೇಶನ್ ಇದ್ರೆ ನಿರ್ಣಾಯಕರ ರಿವ್ಯೂವನ್ನು ಕೂಡ ಮಾಡ್ತಾರೆ. ಸಚಿನ್ ಮಾದೇವ ಎಸೆಗಾರವನ್ನು ಕಾಣ್ತಾ ಇದ್ದಾರೆ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಆರಂಭಿಕ ಚೆಂಡು ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ 2 ಚೆಂಡುಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರು ಕ್ರೀಡಾಂಗಣದ ಕೆಲವೊಂದು ಪ್ರಶಸ್ತಿಗಳನ್ನು ಮೇಲೇರಿಸಿಕೊಂಡ ಹೆಮ್ಮೆಯ ಸಂಸ್ಥೆ ಕೂಡ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ರಿವರ್ಸ್ ಶಾಟ್ ಕಾಣುವ ಪ್ರಯತ್ನ, ಸಸ್ತಿಗೆ ಓಟ್ಗಳು ಬರ್ತಾ ಇಲ್ಲ. ಸೆಕೆಂಡ್ ಡಾಟ್ ಬಾಲ್ ಈತ ಅಂಕಿಅಂಶಗಳ ಪಡೆದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮೂರನೇ ಚೆಂಡು ಈತನ ಮಧ್ಯೆ ಓಟ್ಗಳ ಸೇರ್ಪಡೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕವಚ್ ವಿಭಾಗದಲ್ಲಿ ಒಂದೋಟದ ಪೂರ್ವೈಕೆಯನ್ನು ಕೂಡ ಮಾಡಿಕೊಂಡ್ರು. ತರಬತ ಆರಂಭವನ್ನು ಕಂಡುಕೊಳ್ತಾ ಇದೆ ಪಂಚಜನ್ಯ ಕೋಟ್ಗಳ ಪರವಾಗಿ. ಪಂದ್ಯಾಟವನ್ನು ಮತ್ತೆ ಕಂಡುಕೊಳ್ತಾ ಇದೆ. ಈತ ಪವರ್ ಪ್ಲೇಯರ್ ಕೊನೆಯ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಕೂಡ. ತಟ್ಟುಮುಟ್ಟ ಆಟವನ್ನು ಆಡಬಲ್ಲ ಪ್ರಯತ್ನಗಳು ಆರಂಭಿಕ ಜಾರಿಯಲ್ಲಿ ಇನ್ನೊಂದು ಓಟಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ರನ್ಔಟ್ ಅವಕಾಶವನ್ನು ಮತ್ತೆ ಕಿಂಚೆಲ್ತಾ ಇದ್ದಾರೆ ಕೂಡ. ತಡಮತ ಅಂಕಿಅಂಶಗಳ ಪಡೆಯಲ್ಲಿ 2 ಓಟಗಳು ದಾಖಲಾಗ್ತಾ ಇದೆ. ಆರಂಭಿಕ 4 ಚೆಂಡುಗಳ ಬಗ್ತಾ ಇದ್ದಾರೆ. ಚೆಂಡು ರಿವರ್ಸ್ ಶಾಟ್, ಮತ್ತೆ ಓಟ್ಗಳು ಬರ್ತಾ ಇಲ್ಲ ಕೂಡ. ಈತ ಮತ್ತೊಂದು 2 ಚೆಂಡುಗಳ ಸೇರ್ಪಡೆ. ಸ್ವಸ್ತಿಕ್ ಓಟವನ್ನು ದಾಖಲಿಸ್ತಾ ಇಲ್ಲ ಈ ಹಂತದಲ್ಲಿ. ಪವರ್ ಪ್ಲೇ ಓವರ್ನ ಕೊನೆಯ ಅಂತಿಮ 1 ಚೆಂಡು ಕೂಡ ಈ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದ್ದಾವೆ. ಶಾಟ್ಗಳು ಮತ್ತೆ ಮುಳುವನ್ನ ಕಾಣ್ತಾ ಇದೆ. ಓವರ್ಗಳು ಮುಕ್ತಾಯ. ಯಶಸ್ವಿ ಓವರ್ನ ಸಚಿನ್ ಮಾದೇವ್ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಜೈ ಕರ್ನಾಟಕ ಪರವಾಗಿ ಮೊದಲ ಯಶಸ್ವಿ ಓವರ್ ಮುಕ್ತಾಯದೊಂದಿಗೆ ಪಂಚಜನ್ಯ ಕೂಟ ಕೇವಲ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇದಾದ ಬಳಿಕ ಕ್ಲಾಸಿಕ್ ನ್ಯಾಶ್ ಮೊದಲ ಪಂದ್ಯಾಟವನ್ನು ಆಡುತ್ತಾ ಜಾನ್ಸನ್ ರಿಯಲ್ ಫೈಟರ್ಸ್ ಮೊದಲ ಹೋರಾಟವನ್ನು ಕಾಣಲಿಕ್ಕಿದ್ದಾರೆ. ಕ್ಲಾಸಿಕ್ ನ್ಯಾಶಿನ ವಿರುದ್ಧವಾಗಿ ಜಾನ್ಸನ್ ರಿಯಲ್ ಫೈಟರ್ಸ್ ಮುಂದಿನ ಹೋರಾಟವನ್ನು ಮಾಡ್ತದೆ 2ನೇ ಪಂದ್ಯಾಟದಲ್ಲೇ.
ಎಸ್ಆರ್ ವಿಭಾಗ ರಿತೇಶ್ ಅನ್ನು ಪರಿಚಯ ಮಾಡ್ತಾ ಇದೆ. ರಿತೇಶ್ ವಿಭಾಗದಲ್ಲಿ 2ನೇ ಓವರ್ ಮೊದಲ ಚೆಂಡಿಗಾಗಿ ಪವರ್ ಪ್ಲೇ 706 ರನ್ ಕಂಡುಕೊಳ್ತಾ ಇದೆ. 2 ಲಕ್ಷ ರೂಪಾಯಿಗಳ ಪಂದ್ಯಾಟದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇವೆ. ವಿನೋದ್ಗೆ ಹೆಸರುವಂತಹ ಚೆಂಡು ವೈಡ್ ಬಾಲ್. ಈತನಿಂದ ವೈಡ್ ಬಾಲ್ ಸೂಚನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಓಟ ಹೆಚ್ಚುವರನ್ನು ಕಂಡುಕೊಳ್ತಾ ಇದೆ. ತರ ಮೊತ್ತ 100 ಓಟಗಳನ್ನು ತಲುಪ್ತಾ ಇದೆ. ಮತ್ತೆ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಸ್ಟೆಪ್ ಔಟ್ ಅನ್ನು ವಿನೋದ್ ಮಾಡ್ತಾ ಇದ್ದಾರೆ. ಓಟ್ಗಳ ಅವಕಾಶವನ್ನು ನೀಡ್ತಾ ಇಲ್ಲ ಕೂಡ. ಡಾಟ್ ಚೆಂಡುಗಳು ಮತ್ತೆ ಸೇರ್ಪಡೆಯನ್ನು ಕಾಣುತ್ತಾ ಇದೆ ಚಾಲ್ತಿಯ 2ನೇ ಓವರ್ನಲ್ಲಿ. ಮತ್ತೆ ರೀತಿಯ ಸ್ಕಾರ್ಖಿರಾಗವನ್ನು ಕಾಣ್ತಾ ಇದ್ದಾರೆ. 2ನೇ ಓವರ್ 2ನೇ ಚೆಂಡಿಗಾಗಿ ಸುಂದರತೆ ಸತ ಓಟ್ಗಳು ಬರ್ತಾ ಇಲ್ಲ ಕೂಡ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ 4 ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ 2ನೇ ಓವರಲ್ಲಿ. ಓಟಗಳು ಬರ್ತಾ ಇಲ್ಲ ಕೂಡ. ಬೀಸುವಂತ ಪ್ರಯತ್ನಗಳಷ್ಟೇ ಸಾಗ್ತಾ ಇದೆ. ದಾಂಡು ಚೆಂಡಿನ ಒಂದು ಸಂಪರ್ಕವನ್ನು ಮತ್ತೆ ಕಾಣುತ್ತಾ ಇಲ್ಲ. ಡಾಟ್ ಚೆಂಡುಗಳು 2ನೇ ಓವರ್ ಚಾಲ್ತಿಯಲ್ಲಿ ದಾಖಲಾತಿಯನ್ನು ಕಾಣುತ್ತಾ ಇದ್ದಾವೆ. ಪವರ್ ಪ್ಲೇ ಓವರ್ನ ಚಾಲ್ತಿಯ ಕೊನೆಯ 3 ಎಸ್ ಬಾಕಿ ಉಳ್ಕೊಳ್ತಾ ಇದೆ. ನಾಲ್ಕನೇ ಚೆಂಡು ಲಾಫ್ಟ್ ಶಾಟ್ ಕಾಣಬಲ್ಲ ಹೊಡೆತ ತನ್ಮೂಲಕವಾಗಿ ವಿನೋದ್ ಲಾಗಾನಲ್ಲಿ ಬರೀ ಶಾಡ್ಕ 6 ಓಟಗಳ ಸೇರ್ಪಡೆಯೂ ಕೂಡ. ಮೊದಲ 6 ಅನ್ನು ಇವಾಗ ವಿನೋದ್ ದಾಖಲಿಸಿದ್ರು. ಪಂಚಜನ್ಯ ಕೋಟುಗಳ ಮೊತ್ತ ಈ 6ಗಳ ಮುಖೇನವಾಗಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 9ಕ್ಕೆ ನೋ ಲಾಸ್. ನಮ್ಮದೇ ಆಟಗಾರರ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಟೆನಿಸ್ಮನ್ ಅಗ್ರಮಾನ್ಯ ತಂಡಗಳು ಪೂರ್ವ ಹೋರಾಟವನ್ನು ಮಾಡ್ತಾ ಇದೆ ಕೂಡ. ಎಕ್ಸಲೆಂಟ್ ಕಪ್ಗಾಗಿ ಋತು ಮೊತ್ತ 5ನೇ ಚೆಂಡಿಗಾಗಿ ಇದರ ಮೇಲೆ ಫುಲ್ ಟಾಸ್ ಮಾದರಿಯ ಚೆಂಡು ಮಿಲ್ಟಿಕೇರಿ ಮಾಡಿದ ಸೆಕೆಂಡ್ ಸಿಕ್ಸರ್. ವಿನೋದ್ ದಾಖಲಿಸಾಗನ ಕೂಡ ಬರೀ ಪಾಂಚಜನ್ಯ ಕೋಟೆಗಳ ಪರವಾಗಿ ಬಾಸುದವನನ್ನು ಹೊಡೆತ ಕೂಡ ಫುಲ್ ಟಾಸ್ ಚೆಂಡಿಗೆ ತಕ್ಕಂತ ಬಣ್ಣದ ಹೊಡೆತಗಳು ದಾಖಲಾತಿಯನ್ನು ಕಾಣುತ್ತಾ ಇದ್ದಾವೆ. ಅಂಕಿಅಂಶಗಳ ಬದಲು 6ಗಳ ಮುಖೇನವಾಗಿ 15 ಮೊತ್ತ ಅಂಕಿಅಂಶಗಳ ದಾಖಲಾತಿಯನ್ನು ಕಾಣುತ್ತಾ ಇವೆ. ಅಂತಿಮ ಒಂದು ಎಸ್ ಕೂಡ ಇನ್ನು ಕೂಡ ಬೋನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಗುಡೋಳಿನ ಡೇವಿಡ್ ಅರಸ್ವೀಕರ್ ಎಸ್ಆರ್ ಮತ್ತೆ ಋತು ತಂಡದ ಪಡಿತಾ ಇದ್ದಾರೆ. ಶಾಟ್ ಪ್ರೆಸಿಡೆಂಟ್ ಆಳುವರು ಬಾಲಸುಧನ್ ಕ್ಷೇತ್ರಕ್ಷಣೆ ಶಂಕರ್ ಶಂಕಿ ದಾಖಲಿಸಿದ್ರು. 1 ಹೆಚ್ಚುವರಿ ಸೇರ್ಪಡೆ ಬಾಕ್ಸ್ ಬ್ಯಾಟವನ್ನು ಮಾಡ್ತಾ ಇದ್ದಂತ ಆಟಗಾರರು 1 ಪೂರೈಕೆಯನ್ನು ಒಂದು ಚೆಂಡು ದಾಖಲಿಸ್ತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯದ ಬಳಿಕ 12 ಚೆಂಡುಗಳ ಮುಕ್ತಾಯದಲ್ಲಿ ತಲವತ್ತ 16ಕ್ಕೆ ನೋ ಲಾಸ್. ಪಾಂಚಜನ್ಯ ಕೋಟೆಗಳ ತಂಡ ರನ್ ರೇಟ್ ಲೆಕ್ಕಾಚಾರ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ತಂಡಗಳ ಆಟಗಾರರು ಗಮನಿಸಿ ಎನ್ನುವುದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. 16 ಓಟವನ್ನು ದಾಖಲಿಸಿದ ತಂಡ 7 ಓವರ್ಗಳಲ್ಲಿ ಇನ್ನುಳಿದ 4 ಓವರ್ಗಳು ಬಾಕಿ ಉಳ್ಕೊಳ್ತಾರೆ ಆರಂಭಿಕ ಸೆಕ್ಷನ್ ಹಾದಿಯಲ್ಲೇ. ಕ್ಲಾಸಿಕ್ ನ್ಯಾಶ್ ಮುಂದಿನ ಪಂದ್ಯಾಟವನ್ನು ಆಡುತ್ತೆ ಜಾನ್ಸನ್ ರಿಯಲ್ ಫೈಟರ್ಸ್. ನ್ಯಾಶ್
ಕ್ಲಾಸಿಕ್ ಅನ್ನು ಎದುರಿಸಿದ ಮುಂದಿನ ಪಂದ್ಯಾಟದಲ್ಲಿ ಈತ ಮೂರನೇ ಅವರ ಮೊದಲ ಚೆಂಡಿಗಾಗಿ ಅಂಗಣದ ಭಾಗವನ್ನು ಕಟ್ಕೊಳ್ತಾ ಇದೆ ಕೂಡ ಸಚಿನ್ ಮಾಧವ್ ಎಸ್ಆರ್ ಭಾಗವನ್ನು ಕಾಣ್ತಾ ಇದ್ದಾರೆ. ಈತ ಮೂರನೇ ಓವರ್ನ ಚಾಲ್ತಿಯನ್ನ ಕಾಣುವುದಕ್ಕಾಗಿ ಎಸ್ಆರ್ ಭಾಗವನ್ನು ಮತ್ತೆ ಕಾಣ್ತಾ ಇದ್ದಾರೆ. ಅಂಗಣವರ ಭಾಗದಲ್ಲಿ ಸಚಿನ್ ಮಾಧವ್ ದೇವ ಚೆಂಡು ಶಾಟ್ ತರಬಹುದಾಗಿ ವಿನೋದ್ ಮ್ಯಾಕ್ಸಿಮಮ್ 6 ಶಾರ್ಕ 6 ಓಟಗಳ ಸೇರ್ಪಡೆಯೂ ಕೂಡ ತಂಡದ ಮೊದಲ 6 ಮುಖ್ಯವಾಗಿ ಸಚಿನ್ ಪ್ರಯತ್ನ ಕಂಡಂತ ವಿನೋದ್ ಮಿತ್ತ ಮೂರನೇ 6 ದಾಖಲಿಸಿದ್ರು. ತನ್ನ ಮೊತ್ತ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 22ಕ್ಕೆ ನೌಲಾಸನ ಕಡ್ಕೊಂಡು ಆಡ್ತಾ ಇದೆ ಪಾಂಚಜನ್ಯ ಕೂಟಗಳ ತಂಡ. ಮುತ್ತಯ್ಯ ಶೆಟ್ಟಿ ಅವರ ಸಾರಥ್ಯದಲ್ಲಿ ಕೆಲವು ರಾಜ್ಯದ ಪ್ರತಿಷ್ಠೆಯನ್ನು ಪಂದ್ಯಾಕೂಟವನ್ನು ಆಡ್ತಾ ಇದ್ದಾಗ ಒಂದು ತಂಡ ಕೂಡ ಇತ್ತೀಚೆಗೆ VSC ಪಂದ್ಯಾಟದ ವಿಜಯಿಗಳ ತಂಡ 5 ಲಕ್ಷ ರೂಪಾಯಿಗಳ ಪಂದ್ಯಾಟದ ವಿಜಯಿಗಳ ತಂಡ ಕೂಡ ಮತ್ತೊಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈತ ಊಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಲರ್ ಚೆಂಡುಗಳು ಮತ್ತೆ ಸೇರ್ಪಡೆಯೂ ಕೂಡ ಕೊನೆ 4 ಚೆಂಡುಗಳು ಚಾಲ್ತಿಯ ಮೂರನೇ ಚಾಲ್ತಿಯಲ್ಲಿ ಇನ್ನು ಬಾಕಿ ಉಳ್ಕೊಳ್ತಾ ಇದೆ. ಮೂರನೇ ಚೆಂಡು ರಿವರ್ಸ್ ಶಾಟ್ ಕಾಣಬಾರದು ಪ್ರಯತ್ನಗಳು ಸಾಗ್ತಾ ಇದೆ. ಊಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ ಶಂಕರ್ ಶಂಕಿ ಮತ್ತೆ ಶತ್ರುಘ್ನನ ಈ ಹಂತದಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಕೊನೆಯ 3 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದ್ದಾವೆ. 22 for without loss. Third over in progress now. ಶಾನ್ ಕಾಣಬಲ್ಲ ಚೆಂಡು ಇದನ್ಮದೆ ಉತ್ತಪ್ಪ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈತ ವಿನೋದಾಟ ಮುಕ್ತಾಯ ಪಾಂಚಜನ್ಯ ಕೂಟ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರೋ ಹಂತದಲ್ಲಿ 22 ಲಾಸ್ ಆಫ್ 1 22ಕ್ಕೆ 1 ಬೇರೆಸಿನ ಆಟವನ್ನು ಆಡಿದಂತ ವಿನೋದ್ 11 ಚೆಂಡುಗಳು 20ರ ಆಟವನ್ನು ಆಡಿ ವಾಪಸ್ ಆದ್ರು. ತರುವಾಯ ಇವಾಗ ಹೊಸ ದಾನಿಗರ ಕಳಿಕೆಯನ್ನು ಮಾಡ್ತಾ ಇದ್ದಾರೆ. ಪ್ರಣವ್ ಹೊಸ ಆಟಗಾರ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಅಂಗಣಗಳ ಭಾಗದಲ್ಲಿ 22 ಓಟುಗಳನ್ನು ದಾಖಲಿಸಿದ ತಂಡ ಈತ ಪಂದ್ಯಾಟವನ್ನು ಆಡ್ತಾ ಇದೆ. 6 ಓವರ್ಗಳ ಫೈಟ್ ಪಂದ್ಯಾಟವನ್ನು ಸಾಗ್ತಾ ಇದೆ. ಕೊನೆ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದ್ದಾವೆ ಮೂರನೇ ಓವರ್ ಚಾಲ್ತಿಯಲ್ಲಿ. ಐದನೇ ಚೆಂಡಿಗಾಗಿ ಮತ್ತೆ ಸಚಿನ್ ಮಾಧವ್ ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕೇವಲ 11 ಓಟ್ಗಳ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಒಂದು ಚೆಂಡು ಕೂಡ ಒಬ್ಬರಲ್ಲಿ ಬಾಕಿ ಉಳ್ಕೊಳ್ತಾ ಇದ್ದಾವೆ. ಎಸ್ಆರ್ ಭಾಗದಲ್ಲಿ ಅಂತಿಮ ಚೆಂಡಿಗಾಗಿ ಸುಂದರ ತಮ್ಮ ಕವರ್ ಡ್ರೈವ್ ಅನ್ನು ಮಾಡ್ತಾ ಇದ್ದಾರೆ. ಸಸೇಕ್ ಷಡಕ್ಷ ಕಬತ್ಸಿಬ ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟ್ಗಳ ಹೆಚ್ಚುವರಿ ಸೇರ್ಪಡೆ ಮುಖ್ಯವಾಗಿ ಅಥವಾ ಕಂಪ್ಲೀಷನ್ ನಂಬರ್ 3 ಮುಕ್ತಾಯಗಳ 3 ಓವರ್ಗಳಲ್ಲಿ ತನ್ನ ಮೊತ್ತ ಪಾಂಚಜನ್ಯ ಕೋಟ 24ಕ್ಕೆ 1. ಕೊನೆಯ 18 ಚೆಂಡುಗಳ ಆಟ ಬಾಕಿ ಇಟ್ಕೊಳ್ತಾ ಇದೆ. ಆರಂಭಿಕ ಸೆಕ್ಷನ್ ಹಾದಿಯಲ್ಲಿ ಪಂದ್ಯಾಟ ಜಯಕ್ಕಾಗಿ ಇವಾಗ ಅದೆಷ್ಟು ಓಟ್ಗಳ ಟಾರ್ಗೆಟ್ ಸಂಖ್ಯೆಯನ್ನು ಕಾಣ್ತಾ ನೋಡಬೇಕಾಗಿದೆ. ಕ್ಲಾಸಿಕ್ ಮ್ಯಾಚ್ ವಿರುದ್ಧವಾಗಿ ಜಾನ್ಸನ್ ರಿಯಲ್ ಫೈಟರ್ಸ್ ಮುಂದಿನ ಹೋರಾಟದಲ್ಲಿ ಪಂದ್ಯಾಟವನ್ನು ಆಡುತ್ತೆ. ಟಾಸ್ಗೆ ಕರೆಯನ್ನು ಮತ್ತೆ ಕೂಡ ಮಾಡ್ತಾ ಇದ್ದಾವೆ. ಕ್ಲಾಸಿಕ್ ಮ್ಯಾಚ್ ವರ್ಸಸ್ ಜಾನ್ಸನ್ ರಿಯಲ್ ಫೈಟರ್ಸ್ ಇನ್ನೊಂದು 2ನೇ ಪಂದ್ಯಾಟವನ್ನು ಆಡ್ತಾ ಇದೆ. ಬಳಿಕ ಫ್ರೆಂಡ್ಸ್ ಬೆಂಗಳೂರಿನ ತಂಡ ವಿಜಾನ್ ಸ್ಪೋರ್ಟ್ಸ್ ಉಡುಪಿಯನ್ನು ಎದುರಿಸ್ತದೆ ಜೀವನ 3ನೇ ಪಂದ್ಯಾಟದಲ್ಲಿ.
ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ಇಜಾನ್ ಸ್ಪೋರ್ಟ್ಸ್ ದಿನದ 3ನೇ ಪಂದ್ಯಾಟವನ್ನು ಆಡುತ್ತೆ. ಇತ್ತ ಬೌಲರ್ ಮತ್ತೆ ಋತುವನ್ನು ಬಳಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಕಣದ ಭಾಗದಲ್ಲಿ ಇವಾಗ ನಾಲ್ಕನೆಯವರ ಮೊದಲ ಚಳಿಯಾಗಿ ಜೈ ಕರ್ನಾಟಕ ಟೆನಿಸ್ ಬಾಲ ಹಿರಿತನವನ್ನು ಕಂಡಿರುವಂತಹ ಒಂದು ತಂಡ ಕೂಡ ಹಿರಿಯಣ್ಣ ಕೂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರಿನ ತಂಡ. ರಿತೇಶ್ ಹೆಸರುವಂತ ಚೆಂಡು ಈತ ಮತ್ತೆ ಸಿಕ್ಸರ್ ಕೂಡ ಫುಲ್ ಟಾಸ್ ಮಾಡಿದ್ರೆ ಚೆಂಡನ್ನು ಎಸೆದ್ರು. ಸಾಹಸಿಕ ದಾಳಿಯಲ್ಲಿ ಮತ್ತೆ ರೋಟ್ಗಳ ಸೇರ್ಪಡೆ ಆಗ್ತಾ ಇದೆ. ಬಿಎಸ್ಸಿ ಬ್ಯಾಟ್ರಾಯನಪುರ ನಡೆದ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಆಗಿ ಬೈಕ್ ಅನ್ನ ಪಡ್ಕೊಂಡದ್ದು ಇದೇ ಸಸಿಕ್ ನಾಗರಾಜ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆಕರ್ಷಕ ಸಿಕ್ಸರ್ ನ ಸೇರ್ಪಡೆ ಆಗ್ತಾ ಇದೆ ಮದರಸ ಮೈದಾನಗಳ ಭಾಗದಲ್ಲಿ. ಮತ್ತೆ ಈ ಸಿಕ್ಸರ್ಗಳ ಮುಖ್ಯವಾಗಿ ಅಂಕಿಅಂಶಗಳ ಬಗ್ಗೆ 30 ಓಟವನ್ನು ತಲುಪ್ತಾ ಇದೆ ಕೂಡ. ಮತ್ತೆ ಕಾಣ್ತಾ ರಿತೇಶ ಮೂವತ್ತೊಂದಕ್ಕೆ 1. ಹಲೋ ಮೂವತ್ತ 1 ಋತು ಹೆಸರುವಂತಹ ಚೆಂಡು ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಮತ್ತೆ ಯಶಾಸೋಟಗಳ ಮುಖ್ಯವಾಗಿ 34 ಓಟಗಳನ್ನು ತಲುಪ್ತಾ ಇದ್ದಾರೆ. ಚಾಲ್ತಿಯ 4ನೇ ಮುಂದರಿಯನ್ನು ಕಂಡುಕೊಳ್ತಾ ಇದೆ ಈತ ಮೊದಲ ಪಂದ್ಯಾಟಕ್ಕಾಗಿ. ಪಂಚಜನ್ಯ ಕೂಟ ಪಂದ್ಯಾಟವನ್ನು ಆಡ್ತಾ ಇದೆ. ಇದರ ಮನೆ ತರ ಫುಲ್ ಶಾಟ್ ಕಾಣಬಲ್ಲ ಚೆಂಡು ಅಂಗನವಾಡಿ ಮತ್ತೆ ಸಿಕ್ಸರ್ ದಾಖಲಾಗ್ತಾ ಇದೆ ಕೂಡ. ಆ ರೇಟ್ಗಳ ಮುಖ್ಯವಾಗಿ ತನವತ್ತ ಅಂಕಿಅಂಶಗಳ ಬಡ್ಡಿಯನ್ನು ಕಂಡುಕೊಳ್ತಾ ಇದೆ. 40 ಓಟಗಳು. ಮೊದಲ 4 ಓವರ್ಗಳ ತಡ ಮತ್ತು 40 ಓಟವನ್ನು ದಾಖಲಿಸಿದ್ದಾರೆ. 1 ವಿಕೆಟ್ಸ್ಗಳನ್ನು ಕಳ್ಕೊಂಡ ಪಂಚಜನ್ಯ ಕೂಟ ಇನ್ನು 12 ಚೆಂಡುಗಳ ಆದೇಶ ಓಟವನ್ನು ಎದುರಿಸಬೇಕಾಗಿದೆ. ಆರಂಭಿಕ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದ್ದೀವಿ. ಪ್ರತಿಷ್ಠಿತ
ಅಗ್ರಮಾನ್ಯ ತಂಡಗಳು ಮೊದಲ ಹಂತದ ಹೋರಾಟಗಳನ್ನು ಕಾಣುತ್ತಾ ಇದ್ದಾರೆ. ಇದಾದ ಬಳಿಕ ಕ್ಲಾಸಿಕ್ ನ್ಯಾಶ್ ಜಾನ್ಸನ್ ರಿಯಲ್ ಫೈಟರ್ಸ್ ಮುಂದಿನ 2ನೇ ಪಂದ್ಯದ ಹೋರಾಟವನ್ನು ಮಾಡುತ್ತೆ. ಟಾಸಿಗೆ ಬರಬೇಕು ಜಾನ್ಸನ್ ರಿಯಲ್ ಫೈಟರ್ಸ್ ಕ್ಯಾಪ್ಟನ್ ಮತ್ತು ಕ್ಲಾಸಿಕ್ ನ್ಯಾಶ್ ನಾಯಕರು ಟಾಸಿಗೆ ಬರಬೇಕೆನ್ನುವಂತೆ ಮಾಡಿಕೊಳ್ತಾ ಇದ್ದಾವೆ. ಆರಂಭಿಕ ಕರೆಯನ್ನು ಕೂಡ ಮತ್ತೆ ಕೂಡ ಮಾಡ್ತಾ ಇದ್ದಾವೆ. ಇತ್ತ 5ನೇ ಓವರ್ ಮೊದಲ ಚೆಂಡಿಗಾಗಿ ಬೌಲರ್ ಮಾರ್ಕ್ ಮಹೇಶ್ ಅನ್ನ ಪರಿಚಯವನ್ನು ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಮಾರ್ಕ್ ಮಹೇಶ ಇತ್ತ 5ನೇ ಓವರ್ ಮೊದಲ ಚೆಂಡಿಯ ಎಸ್ಆರ್ ಭಾಗವನ್ನು ಕಾಣುತ್ತಾ ಇದ್ದಾರೆ. ಜಾನ್ಸನ್ ರಿಯಲ್ ಫೈಟರ್ಸ್ ನಾಯಕರು ಬನ್ನಿ, ಜೊತೆಗೆ ಕ್ಲಾಸಿಕ್ ನ್ಯಾಶಿನ ಆಟಗಾರರು ಕ್ಯಾಪ್ಟನ್ ಕೂಡ ಬರಬೇಕು. ನಿಮ್ಮ ಜೆರ್ಸಿಯನ್ನು ಕೂಡ ಕಲೆಕ್ಟ್ ಮಾಡಿಕೊಳ್ಬೇಕು. ಟಾಸ್ ಪ್ರಕ್ರಿಯೆಯಲ್ಲಿ ಕೂಡ ಭಾಗಿಯಾಗಬೇಕು ಎನ್ನುವಂತ ಪ್ರಯತ್ನ ಮಾಡಿಕೊಳ್ತಾ ಇದ್ದಾವೆ. ಶಿಂಶಾದ್ ಕಾಣಬಲ್ಲವನ್ನು ಪ್ರಯತ್ನಗಳ ನಡುವೆ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಈತ ಓಟಗಳ ಪೂರೈಕೆಯನ್ನು ಕೂಡ ಮಾಡಿದ ಅವಳಿ ಓಟ ಸೇರ್ಪಡೆ ಮುಖ್ಯವಾಗಿ ಸಸಿ ಕವಲಿ ಓಟಗಳನ್ನು ಯಶಸ್ವಿಯಾಗಿ ಪೂರೈಕೆಯನ್ನು ಮಾಡಿಕೊಂಡ್ರು. ಪಂಚಜನ್ಯ ಕೋಟಗಳ ಪರವಾಗಿ ಸ್ಕೋರ್ ಮುಸನ್ 42 42 ಓಟಗಳು. 5ನೇ ಓವರ್ ಚೆಂಡು ವೈಡ್ ಬಾಲ್ ಸೂಚನೆ ಬಡ್ತಾ ಇದೆ ಕೂಡ ಎಕ್ಸ್ಟ್ರಾ ಸೋಟ್ಗಳ ಅಂಕಿಅಂಶಗಳ ಪಟ್ಟಿಯನ್ನು ದಾಖಲಿಸಿವೆ. ತಂಡ ಮೊತ್ತ 43 ಓಟಗಳನ್ನು ಇವತ್ತು ತುಳುತ್ತಾ ಇದೆ. 5 ಚೆಂಡುಗಳು ಬಾಕಿ ಹಿಡ್ಕೊಳ್ತಾರೆ ಏನು ಚಾಲ್ತಿಯಲ್ಲಿ ಮತ್ತೆ ಮಾರ್ಕ್ ಮಹೇಶ್ ಸಾಲ್ಫ್ರಾವಿರಲ್ ತನ್ಮಧ್ಯೆ ರಿವೈಶಾರ್ ಕಾಣಮಲ್ಲಿ ಪ್ರಯತ್ನಗಳು ಸಾಗ್ತಾ ಇದೆ. ನೋಟ್ಗಳ ಪೂರೈಕೆನ ಸಸಿಕ್ ಇವತ್ತು ಪೂರೈಕೆನ ಕಾಣುತ್ತಾ ಇದ್ದಾರೆ. ಕೊನೆಯ 4 ಚೆಂಡುಗಳು ಇತ್ತ ಬಾಕಿ ಹಿಡ್ಕೊಳ್ತಾ ಇದೆ ಕೂಡ ಹೋಗೋದಲ್ಲ. ನಲವತ್ತ 4 ಓಟುಗಳು ದಾಖಲಾಗಿದೆ. 5ನೇ ಓವರ್ ಪ್ರಗತಿಯಲ್ಲಿ ಮತ್ತೆ 3ನೇ ಬಾರಿಗೆ ಮಾರ್ಕ್ ಮಹೇಶ್ ಹೆಸರುವಂತ ಚೆಂಡು 1 ಓಟಗಳ ಪೂರೈಕೆಯನ್ನು ಕೂಡ ಹಂತ ಮಾಡ್ತಾ ಇದ್ದಾರೆ. ಪ್ರಣವ್ 1 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಮತ್ತು 45 ಆ ಪಿಚ್ ಮೇಲೆ ರನ್ ಅಪ್ ಮಾಡಿದ ಆಟಗಾರರು. ನಲವತ್ತೈದಕ್ಕೆ 1 ಕೊನೆಯ 3 ಸಭಾಕಿ ಹಿಡ್ಕೊಳ್ತಾ ಇದೆ. ಇತ್ತ 4ನೇ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಓಟ್ಗಳ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ ಕೂಡ. ಕೊನೆಯ ಅಂತಿಮ 2 ಎಸ್ಗಳು ಈ ಹಂತದಲ್ಲಿ ಬಾಕಿ ಹಿಡ್ಕೊಳ್ತಾ ಇದೆ. ಚೆಂಡು ಈತ ರೋಷಾಡ್ ಕಾಣಬಲ್ಲ ಪ್ರಯತ್ನ ಬಾಸನ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆಂಗಣ ಭಾಗದಲ್ಲಿ ಸಸಿಕೌಟ್ 7ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಸಸಿಕ ಆಘಾತವನ್ನು ಕಾಣ ಬಳಿಕ ಇವಾಗ ಎಂಟ್ರಿಯನ್ನು ಇವಾಗ ಪಡಿತಾ ಇರುವಂತಹ ಆಟಗಾರ 45ಕ್ಕೆ 2ನೇ ವಿಕೆಟ್ ಅನ್ನು ಕಳ್ಕೊಂಡ್ರು. ಪಂಚಜನ್ಯ ಕೋಟುಗಳ ತಂಡ ಅಂತಿಮ ಹಂತದ 1 ಎಸೆತ ಇನ್ನೂ ಕೂಡ 5ನೇ ಓವರ್ನ ಪ್ರಗತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದ್ದಾವೆ. ಜಾನ್ಸನ್ ರಿಯಲ್ ಫೈಟರ್ಸ್ ನಾಯಕರು ಟಾಸಿ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಕ್ಲಾಸಿಕ್ ನ್ಯಾಶ್ ಕ್ಯಾಪ್ಟನ್ ಕೂಡ ಜರ್ಸಿಯನ್ನು ಕಲೆಕ್ಟ್ ಮಾಡಿಕೊಳ್ಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಟಾಸ್ ಪ್ರಕ್ರಿಯೆಯಲ್ಲಿ ಕೂಡ ಆದಷ್ಟು ಬೇಗ ಭಾಗಿಯಾಗಬೇಕು ಎನ್ನುವ ಮಾಡಿಕೊಳ್ತಾ ಇದ್ದಾವೆ. 5ನೇ ಓವರ್ ಅಂತಿಮ ದಿವಸ ಬಾಕಿ ಹಿಡ್ಕೊಳ್ತಾ ಇದೆ. ತನ್ನ ಮೊದಲು 45 ಓಟಗಳನ್ನು ತಲುಪಿದಂತಹ ತಂಡ ಪಂಚಜನ್ಯ ಕೋಟ ಆದೇಶವನ್ನು ಓಟಗಳನ್ನು ದಾಖಲಿಸಬೇಕಾಗಿದೆ. ರೋಹಿತ್ ಶಾಟ್ ಕಾಣಬಲ್ಲ ಚೆಂಡು
ಅಂಗನವರ ಭಾಗವನ್ನು ಕಾಣುತ್ತಾ ಇದೆ. ಸಚಿನ್ ಮಾದೇವ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಕಷ್ಟಕರವಾಗಿರುವಂತಹ ಕ್ಯಾಚ್ ಅನ್ನು ಇವಾಗ ಪಾಡ್ಕೊಳ್ಳುವ ಹಂತಕ್ಕೆ ಬರ್ತಾ ಇದ್ದಾರೆ. ರಿವರ್ಸ್ ಶಾಟ್ ಓಟ್ಗಳನ್ನು ಕಾಣಬಲ್ಲ ಪ್ರಯತ್ನಗಳ ನಡುವೆ ಅಭಿ ಕೂಡ ವಾಪಸಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಇತ್ತ 3 ಹೆದರುಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಪ್ರಜ್ವಲ್ ಹೊಸ ದಾಂಡಿಗನ ಪರಿಚಯವನ್ನು ಮಾಡ್ತಾ ಇದ್ದ ಹಂತಕ್ಕಾಗಿ ಅಂಕಣಗಳ ಭಾಗವನ್ನು ಕಡಿತಾ ಇದ್ದಾರೆ. 45 ಓಟ್ಗಳು ದಾಖಲಾತಿಯನ್ನು ಕಾಣ್ತಾ ಇರ್ತಕ್ಕಂಥ ತಂಡ 3 ವಿಕೆಟ್ಸ್ ಅನ್ನು ಇವಾಗ ಕಳ್ಕೊಳ್ತಾ ಇದ್ದಾರೆ. ಮೊದಲ 5 ಓವರ್ಗಳು ಮುಕ್ತಾಯಗಳು 30 ಚೆಂಡುಗಳು ಮುಕ್ತಾಯಗಳು ಕಂಡ ಹಾಗೆ 45 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇತ್ತ ಅಂತಿಮ ಓವರ್ಗಾಗಿ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ ಹಂತಕ್ಕಾಗಿ. ಎಸ್ಆರ್ಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ವಿಜಯ್ ಬೋರ್ ಎಸ್ಆರ್ಕೆ ಭಾಗದಲ್ಲಿ 6ನೇ ಚಾಲ್ತಿಯನ್ನು ಕಾಣುವುದಕ್ಕಾಗಿ ಇತ್ತ ಜೈ ಕರ್ನಾಟಕ ಪರವಾಗಿ 45 ಓಟವನ್ನು ದಾಖಲಿಸಿದ ತಂಡ ಇವಾಗ 6 ಚೆಂಡುಗಳಲ್ಲಿ ಅದೆಷ್ಟು ಓಟುಗಳನ್ನು ಇವಾಗ ಪೂರೈಸಬೇಕಾಗಿದೆ. ಕೊನೆಯ ಓವರ್ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಕೂಡ ಪಂಚಜನ್ಯ ಕೋಟೆಗಳ ತಂಡ. ಲೆಫ್ಟ್ ಹ್ಯಾಂಡ್ ಶಾಟ್ ಕಾಣಬಲ್ಲ ಚೆಂಡು ಅಂಗನವರ ಭಾಗ ಮತ್ತೆ ಸಿಕ್ಸರ್ ದಾಖಲಾತಿಯನ್ನು ಕಾಣುತ್ತಾ ಇದೆ. ಷಟ್ಕಗಳ ಮುಖೇನವಾಗಿ ತಂಡದ ಮೊತ್ತ 51 ಓಟವನ್ನು ತಲುಪ್ತಾ ಇದೆ. ಸಿಕ್ಸರಿನ ಮುಖೇನವಾಗಿ ಬಾಸದ ಹೊರತ ಕೂಡ ಈ ಹಂತ ದಾಖಲಾಗ್ತಾ ಇದೆ. ಪ್ರಣವ್ ಸಿಕ್ಸರ್ ಅನ್ನು ದಾಖಲಿಸಿದರು ಪಂಚಜನ್ಯ ಕೋಟ್ಗಳ ಪರವಾಗಿ. ಲಕ್ಷ್ಮೀ ಬಾಲ್ ಸರ್ವನಿಂದ 5 ಚೆಂಡುಗಳು ಬಾಕಿ ಇಟ್ಕೊಳ್ತಾ ಇರುವ ಹಂತದಲ್ಲಿ ಕೊನೆಯವರ ಚಾಲ್ತಿಯನ್ನು ಕಾಣಬೇಕಾಗಿದೆ ಕೂಡ ವಿಜಯ್ ಬೋರಾ ಮತ್ತು ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಅಂತಿಮ ಸ್ಲಗ್ ಓವರ್ ದಾಖಲಾತಿಯನ್ನು ಕಾಣಬಲ್ಲ ಇಸ್ಗಾರ ಕೂಡ. ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಕಣ ಉಳಿದಾಗಿದ್ದರೆ ಇವಾಗ ನೋಬಾಲ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ನಿರ್ಣಾಯಕರು ನೋಬಾಲ್ ಸೂಚನೆ ಕೊಟ್ಟಿದ್ದಾರೆ. ಪಂದ್ಯಾಟವನ್ನು ಮುಂದುವರಿಸಿ ನಿಮ್ಮನ್ನು ಕೇಳ್ತಾ ಇದ್ದೀವಿ. ತಳಮತ್ತ ಕೂಡ 52 ಓಟ್ಗಳ ಅಂಕಿಅಂಶಗಳ ಪಡೆಯುವ ದಾಖಲಾತಿಯನ್ನು ಕಾಣ್ತಾ ಇದ್ದಾವೆ. ಫ್ರೆಡ್ ಚೆಂಡಿಗಾಗಿ ಇತ್ತ ವಿಜಯ್ ಬೋರಾ ಚಾಲ್ತಿಯ ಓವರ್ನ 2ನೇ ಚೆಂಡಿಗಾಗಿ. ಅಲ್ಲಿ ಜಾನ್ಸನ್ ರಿಯಲ್ ಫೈಟರ್ಸ್ ನಾಯಕರು ಟಾಸ್ಗೆ ಬರಬೇಕು ಮತ್ತು ಕ್ಲಾಸಿಕ್ ಮ್ಯಾಚಿನ ಕ್ಯಾಪ್ಟನ್ ಕೂಡ ಟಾಸ್ಗೆ ಬರಬೇಕೆನ್ನುವಂತ ಕರೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಓಟುಗಳ ಸೇರ್ಪಡೆಯನ್ನು ಕಾಣಬಲ್ಲ ಚೆಂಡು ತನ್ಮದೆ ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು.
ಅವನ ಓಟ್ಗಳ ಮುಖ್ಯನ 54 ಓಟ್ಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ ಕೂಡ. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ಬೀಸೋಣ ಪ್ರಯತ್ನಗಳು ಸಾಗ್ತಾ ಇದೆ. ಒಂದೊಂದು ಓಟ್ಗಳ ಹೆಚ್ಚುವರಿ ಸೇರ್ಪಡೆನ ಕೂಡ ಕಾಣ್ತಾ ಇರ್ತಕ್ಕಂಥ ತಂಡ. ಪ್ರಣವ್ ಒಂದು ಓಟದ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಪಂಚಜನ್ಯ ಕೋಟ್ಗಳ ಮೊತ್ತ 55 ಓಟ್ಗಳು ಅಂಕಿಅಂಶಗಳ ಪಟ್ಟಿಯನ್ನು ದಾಖಲಿಸ್ತಾ ಇದ್ದಾವೆ. ಯಾದಕರ್ ಮಾದರಿಯ ಚೆಂಡುಗಳು ಬೌಲರ್ಸ್ ಬ್ಯಾಟ್ ಆಟವನ್ನು ಆಡ್ತಾ ಇದ್ದಾರೆ. ಮಾರ್ಕ್ ಮಹೇಶ್ ಶತರಕ್ಷಣ ಭುಜರ 2ನೇ ಓಟ್ಗಳ ಪೂರೈಕೆಯನ್ನು ಕೂಡ ಮತದಾನಿಗಳು ಪೂರೈಕೆ ಹಂತವನ್ನು ಕಾಣುತ್ತಾ ಇದ್ದಾರೆ. ಅವರ ಓಟ್ಗಳ ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಖಾತನ ಕಂಡ ಹಾಗೆ ಇವಾಗ 6ನೇ ಓವರ್ನ ಕೊನೆ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. 57ಕ್ಕೆ 3 ಪಂಚಜನ್ಯ ಕೂಟ ಪರವಾಗಿ ಫುಲ್ ಚಾರ್ ದಾಖಲಾತಿಯನ್ನು ಕಾಣಬಲ್ಲ ಚೆಂಡು. ಸ್ಕಾರ್ಲಾಗ್ 40 ಓಟ್ಗಳ ಅವಕಾಶವನ್ನು ಮಾಡಿಕೊಟ್ರು. ತಳಮತ 58 ಒಂದು ಓಟ್ಗಳ ಮುಖೇನವಾಗಿ ಕೊನೆ ಒಂದು ಸತ ಬಾಕಿ ಉಳ್ಕೊಳ್ತಾ ಇದೆ. ವಿಜಯ್ ಬೋರಾ ಮತ್ತು ಸ್ಕಾರ್ಗೆ ಭಾಗವನ್ನು ಕಾಣುತ್ತಾ ಇದ್ದಾರೆ. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ಓಟ್ಗಳ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟ್ಗಳು ಮಾತ್ರ ದಾಖಲಾತಿಯನ್ನು ಕಾಣುತ್ತಾ ಇದ್ದಾವೆ. ಕಂಪ್ಲೀಷನ್ ಓವರ್ ನಂಬರ್ 6 ಮುಕ್ತಾಯ ಕಂಡ ಆರಂಭಿಕ 6 ಓವರ್ಗಳ ಫಸ್ಟ್ ಸೆಕ್ಷನ್ ಮುಕ್ತಾಯದ ಬಳಿಕ 36 ಚೆಂಡುಗಳ ಮುಕ್ತಾಯದಲ್ಲಿರುವಾಗ 59 ಓಟವನ್ನು ದಾಖಲಿಸ್ತಾ ಇದ್ದಾರೆ. 66 ಒಂದು ಟಾರ್ಗೆಟ್ ಸಂಖ್ಯೆ ಕೂಡ ಜೈ ಕರ್ನಾಟಕ ಬೆಂಗಳೂರಿನ ಜಯಕ್ಕಾಗಿ. 36 ಎಸೆತಗಳಲ್ಲಿ 60 ಓಟುಗಳ ಒಂದು ಟಾರ್ಗೆಟ್ ಸಂಖ್ಯೆ ನಿಗದಿಪಡಿಸಿದ ತಂಡ ಪಂಚಜನ್ಯ ಕೂಟಗಳ ತಂಡ. ಜಾನ್ಸನ್ ರಿಯಲ್ ಫೈಟರ್ಸ್ ನಾಯಕರು ಟಾಸ್ಗೆ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಕ್ಲಾಸಿಕ್ ಮ್ಯಾಚಿನ ಕ್ಯಾಪ್ಟನ್ ಕೂಡ ಇಮಿಡಿಯೇಟ್ ಟಾಸ್ಗೆ ಬರಬೇಕೆನ್ನುವಂತ ಕರೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಕ್ಲಾಸಿಕ್ ಮ್ಯಾಚ್ ಕ್ಯಾಪ್ಟನ್ ಮತ್ತು ಜಾನ್ಸನ್ ರಿಯಲ್ ಫೈಟರ್ಸ್ ದಿನದ ಮುಂದಿನ ಪಂದ್ಯಾಟವಾಗಿರ್ತದೆ. ಆದಷ್ಟು ಬೇಗ ಟಾಸ್ಗೆ ಬನ್ನಿ ಎನ್ನುವಂತ ಕರೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಆ ಬಳಿಕ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಮೊದಲ ಹೋರಾಟವನ್ನು ಮಾಡಲಿಕ್ಕಿದ್ದಾರೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿಯನ್ನು ಎದುರಿಸದೆ ದಿನದ 3ನೇ ಪಂದ್ಯಾಟದಲ್ಲಿ. ಕ್ರಿಕ್ಲೈನ್ ಸ್ಪೋರ್ಟ್ಸ್ ಈ ಟೂರ್ನಮೆಂಟಿನ ನೇರ ಚಿತ್ರೀಕರಣವನ್ನು ಮಾಡ್ತಾ ಇದೆ. ಕಾರ್ಯವೈಖರಿಗಳನ್ನ ಕ್ಯಾಮರಾಮನ್ಗಳು ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮವಾದ ನೇರ ಪ್ರಸಾರ ಕೂಟ ಯೂಟ್ಯೂಬ್ ಮುಖೇನವಾಗಿ ವಿಶ್ವದಾದ್ಯಂತ ನೇರ ಪ್ರಸಾರಗಳು ಬಿತ್ತರವಾಗ್ತಾ ಇದೆ. अगर वो नहीं सुनाई तो कसम
ಮೊದಲ ಹೋರಾಟವನ್ನು ಮಾಡ್ತಾ ಇದೆ. ಎಕ್ಸಲೆಂಟ್ ಕಪ್ಪಿನ ಅಖಿಲ ಕರ್ನಾಟಕ ರಾಜ್ಯಗಳ ಪಂದ್ಯಾಟದಲ್ಲಿ ಇವಾಗ ರಾಜ್ಯದ ಪ್ರಮುಖ ತಂಡಗಳಲ್ಲಿ ಹೋರಾಟವನ್ನು ಕಣಕ್ಕಿಟ್ಟು ಆಡ್ತಾ ಇದ್ದಾರೆ. ಇವಾಗ ಮೊದಲ ಪಂದ್ಯಾಟ ಇವಾಗ ಮುಂದುವರಿಕೆ ಆಗ್ತಾ ಇದೆ. ಸೆಕೆಂಡ್ ಸೆಕ್ಷನ್ ಆರಂಭವನ್ನು ಕಟ್ಕೊಳ್ತಾ ಇದೆ. ಹರ್ಷ ಬೆಂಗಳೂರು ಜೊತೆಯಾಗಿ ವಿನಾಯಿ ಹುಬ್ಬಳ್ಳಿ ಪಂದ್ಯಾಟ ನಿರ್ಣಾಯಕ ಪೀಠವನ್ನು ಕಟ್ಕೊಳ್ತಾ ಇದ್ದಾರೆ. ಶ್ರೇಯಸ್ ಹಾಸನ ಮತ್ತೋರ್ವ ನಿರ್ಣಾಯಕರು ಕೂಡ. ಸೊಸೆ ಕೇಸರುವಂತಹ ಆರಂಭಿಕ ಚೆಂಡು ಏತನ್ಮಧ್ಯೆ ಆಂಗಣಗಳ ಭಾಗವನ್ನು ಕಡ್ಕೊಳ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆಯೂ ಕೂಡ. ಫುಲ್ ಟಾಸ್ ಚೆಂಡನ್ನು ಸಸಿ ಕೆಸೆದ್ರು. ಆಂಗಣಗಳ ಭಾಗದಲ್ಲಿ ಮೊದಲ ಬೌಂಡ್ರಿ ಕೂಡ ಅಂಕಿಅಂಶಗಳ ಪಟ್ಟನ್ನು ಕಟ್ಕೊಳ್ತಾ ಇದೆ. ಜೈ ಕರ್ನಾಟಕ ಇನ್ನಿಂಗ್ಸ್ ಅನ್ನು ಇವಾಗ ಆರಂಭಿಸಿದ್ದಾರೆ. ಮಾರ್ಕ್ ಮಹೇಶ್ ಮೊದಲ ಬೌಂಡ್ರಿಯನ್ನು ಸಿಡಿಸಿರು ಮದ್ರಸ ಮೈದಾನಗಳ ಭಾಗದಲ್ಲಿ. ಇತ್ತ ಎರಡನೇ ಚೆಂಡಿಯಾಗಿ ಮತ್ತೆ ಸಸಿಗ್ ನಾಗರಾಜ್ ಕಾಣಬಲ್ಲ ಚೆಂಡು ಬಹಳ ಹೊಡೆತ ಕೂಡ ಫ್ಲೈಕ್ ಅನ್ನು ಮಾಡಿದ್ರು. ತಾಳ್ಮಾನ್ ಸಿ ಮಾರ್ಕ್ ಅವರ ಭಾಗವನ್ನು ಕಾಣುತ್ತಾ ಇದೆ. ಸೆಕೆಂಡ್ ಬೌಂಡ್ರಿ ಮಾರ್ಕ್ ಮಹೇಶ ದಾಖಲಿಸಿರುವರು. ತನ್ನ ಮತ್ತು 8ಕ್ಕೆ ನವಲಾಸನ್ನು ಕಟ್ಕೊಳ್ತಾ ಇದೆ ಕೂಡ. ಬಹಳ ಸುಂದರದ ಹೊಡೆತ ಕೂಡ ಆರಂಭಿಕ ಹಂತವನ್ನು ಕಾಣ್ತಾ ಇದ್ದೀವಿ. ಆಂಗಣಗಳ ಭಾಗದಲ್ಲಿ 8ಕ್ಕೆ ನವಲಾಸನ್ನು ಕಾಣುತ್ತಾ ಇದೆ. ಇನ್ನು 34 ಎಸೆಗಳು ಪಂದ್ಯಾಟ ಜಯಕ್ಕಾಗಿ 52 ಓಟ್ಗಳ ಅವಶ್ಯಕತೆ. ಎಸ್ಆರ್ಕೆ ಭಾಗವನ್ನು ಮತ್ತೆ ಸೀಟ್ ಪಡ್ಕೊಳ್ತಾ ಇದ್ದಾರೆ. ರಾಜ್ಯ ಕಣ ಮತ್ತೂರು ಶ್ರೇಷ್ಠ ಆಟಗಾರ ಸವ್ಯಸಾಚಿ ಕ್ರಿಕೆಟಿಗ ಕೂಡ ಇತ್ತ 3ನೇ ಚೆಂಡಿಯಾಗಿ ಎಸ್ಆರ್ಕೆ ಭಾಗವನ್ನು ಕಾಣುತ್ತಾ ಇದ್ದಾರೆ. ಪೂರ್ಣಾರ್ಥವಾಗಿ ಬೀಳ್ತವನ ಚೆಂಡು ಓಟ್ಗಳ ಅವಕಾಶಗಳು ಬಿಡ್ತಾ ಇಲ್ಲ. ಮತ್ತೆ 2 ಚೆಂಡುಗಳ ಸೇರ್ಪಡೆಯೂ ಕೂಡ. ಮೊದಲ 3 ಚೆಂಡುಗಳ ಮುಕ್ತಾಯ ತಂಡದ ಮತ್ತೆ 8 ಓಟಗಳು. ಕ್ರಿಕ್ಲೈನ್ ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಚಿತ್ರೀಕರಣ ಮಾಡ್ತಾ ಇದೆ ಕೂಡ. ವಿಶ್ವದಾದ್ಯಂತ ನೇರ ಪ್ರಸಾರ ಯೂಟ್ಯೂಬ್ ಸಾಗ್ತಾ ಇದೆ. ಎಕ್ಸಲೆಂಟ್ ಕ್ರಿಕೆಟ್ ಸ್ಟಿಪು ನಾಶನ ತರುವಂತ ಎಕ್ಸಲೆಂಟ್ ಕಪ್ ಇದರ ಮಧ್ಯೆ ತಟ್ಟುಮುಟ್ಟು ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟ್ಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರೆ ಬೌಲರ್ಸ್ ಬಾಟಿ ಓಟ್ಗಳು ಮಾರ್ಕ್ ದಾನಲ್ಲಿ ಮತ್ತೆ ಸಿಡಿತಾ ಇವೆ. ತನ್ನ ಮತ್ತೆ 9ಕ್ಕೆ ನವಲಾಸನ್ನು ಕಟ್ಕೊಳ್ತಾ ಇದ್ದಾರೆ. ಅಂತಿಮ 2 ಎಸೆಗಳು ಬಾಕಿ ಇಟ್ಕೊಳ್ತಾ ಇವೆ. ಹಂತದಲ್ಲಿ ಚಾಲ್ತಿಯ ಮೊದಲ ಪವರ್ ಪ್ಲೇಯರ್ನ 2 ಚೆಂಡುಗಳು ಬಾಕಿ ಇಟ್ಕೊಳ್ತಾ ಇದ್ದಾವೆ. ಹೆಸರನ್ನ ಚೆಂಡು ಕವಚ ಮತ್ತೆ ಕ್ಷೇತ್ರಾಕ್ಷರ ಮಾಡಿಕೊಂಡ್ರು. ಈತ ಓಟುಗಳು ಬಿಡ್ತಾ ಇಲ್ಲ. ಮತ್ತೆ 2 ಬಾಲ್ಗಳ ಸೇರ್ಪಡೆ ಕೂಡ. ಕೆಲವೊಂದು ಎಸೆತ ಚಾಲ್ತಿಯ ಓವರಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಡೇಟ್ ಸ್ಟ್ರೈಕನ್ನು ಪಡಿತಾ ಇದ್ದಾರೆ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ ಕೂಡ. ರಕ್ಷಣಾತ್ಮಕ ಕೊಡುಗೆ ಮುಂದಾಗ್ತಾ ಇದ್ದಾರೆ. ಓವರ್ಗಳ ಮುಕ್ತಾಯದ ಬಳಿಕ ಸಸಿ ನಗರ ಮೊದಲ ಮುಕ್ತಾಯದಲ್ಲಿ ಈ ಭಾಗ 9 ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಜೈ ಕರ್ನಾಟಕ 9 ಓಟವನ್ನು ದಾಖಲಿಸಿದರು.
ಆಗ್ತಾ ಇರುತ್ತಾ ಎರಡನೇ ಓವರ್ ಮೊದಲ ಚೆಂಡಿಗಾಗಿ 6 ಓವರಲ್ಲಿ 9 ಓವರ್ಗಳ ಅವಕಾಶವನ್ನು ಮಾಡಿಕೊಟ್ರು ಸಸ್ಯಕ್ ನಾಗರಾಜ್ ಭಾಗ ಪ್ರಮೋದನ ಪ್ರದರ್ಶನ ಮಾಡಿದಂತಹ ಒಂದು ತಂಡ ಪಂಚಜನ್ಯ ಕೋಟೆಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಅಂಗನವಾಡಿ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ಎರಡನೇ ಓವರ್ ಮೊದಲ ಚೆಂಡಿಗಾಗಿ ಸಾರ್ಥಿ ಭಾಗವನ್ನು ಕಾಣ್ತಾ ಇದ್ದಾರೆ. ಪೂರ್ಣಾಂತವಾಗಿ ನಿಲ್ತಾನ ಚೆಂಡು ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಇದು 1+1 2 ಓಟಗಳ ಹೆಚ್ಚುವರಿ ಸೇರ್ಪಡೆ ಕೂಡ ತನ್ನ ಮೊತ್ತ ಅಂಕಿ ಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇರುವ ಹಂತದಲ್ಲಿ 11 ಓಟವನ್ನು ತುಳುತ್ತಾ ಇದ್ದಾರೆ. 11 for Innoutwas, second over in progress now. ಜಾನ್ಸನ್ ರಿಯಲ್ ಫೈಟರ್ಸ್ ನಾಯಕರು ಮತ್ತು ಕ್ಲಾಸಿಕ್ ಮ್ಯಾಚ್ ನಾಯಕರು ಆದಷ್ಟು ಶೀಘ್ರ ಟಾಸ್ ಬರಬೇಕೆನ್ನುವಂತ ಕರೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಧರಿಸಬಲ್ಲ ಜೆರ್ಸಿಯನ್ನು ಕೂಡ ಆದಷ್ಟು ಬೇಗ ಕಲೆಕ್ಟ್ ಮಾಡಿಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹೆಸರುವಂತ ಚೆಂಡು ಇದನ್ನದೇ LBW ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಡೇವಿಡ್ ರಸಿಕರು ವಾಪಸ್ ಆದ್ರು. ಜೈ ಕರ್ನಾಟಕ ಬೆಂಗಳೂರು ಮೊದಲ ವಿಕೆಟ್ ಅನ್ನು ಇವಾಗ ಕಳ್ಕೊಳ್ತಾ ಇದೆ. 14-1 17 for 1 4 ಚೆಂಡುಗಳಲ್ಲಿ 6 ಓಟವನ್ನು ದಾಖಲಿಸಿದ ಡೇವಿಡ್ ವಾಪಸ್ ಆತಿಯನ್ನು ಕಂಡ್ರೆ ಇವಾಗ ಹೊಸ ದಾಂಡಿಗಳ ಪರಿಚಯವನ್ನು ಮಾಡ್ತಾ ಇದೆ. ಇತ್ತ ಮೂರನೇ ಚೆಂಡಿನ ಮತ್ತೆ ಸಾರ್ಥಿ ಭಾಗವನ್ನು ಕಾಣ್ತಾ ಇದ್ದಾರೆ. ಚಾಲ್ತಿಯ ಎರಡನೇ ಓವರ್ ಮೂರನೇ ಚೆಂಡಿಯಾಗಿ ಪ್ರಮೋದ ಮತ್ತೆ ಸಾರ್ಥಿ ಭಾಗದಲ್ಲಿ ಪಂಚಜನ್ಯ ಕೋಟೆಗಳ ಪರವಾಗಿ ಶಾಲ ವಿರುದ್ಧ ಚೆಂಡು ಇದರ ಫುಲ್ ಶಾಟ್ ಮಿಡ್ಡಿಗಡಿ ಭಾಗವನ್ನು ಕಾಣ್ತಾ ಇದೆ. ಮತ್ತೆ 6 ಓಟಗಳ ಸೇರ್ಪಡೆಯೂ ಕೂಡ ಷಡ್ಕಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಅಂಕಿಅಂಶಗಳ ಪಟ್ಟಿಯಲ್ಲಿ 23 ಓಟ್ಗಳು ಬರ್ತಾ ಇದ್ದಾವೆ ಈ 6 ಆಟಗಳ ಮುಖೇನವಾಗಿ. ಅಲ್ಲಿ ಗಮನಿಸಿ ಜಾನ್ಸನ್ ರಿಯಲ್ ಫೈಟರ್ಸ್ ನಾಯಕರು ಟಾಸ್ಗೆ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಕ್ಲಾಸಿಕ್ ಮ್ಯಾಚ್ ನಾಯಕರು ಕೂಡ ಅಂತಿಮ ಲಾಸ್ಟ್ ಕಾಲ್ ಇರ್ತದೆ, ದಯವಿಟ್ಟು ಗಮನಿಸೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಜಾನ್ಸನ್ ರಿಯಲ್ ಫೈಟರ್ಸ್ ಮತ್ತು ಕ್ಲಾಸಿಕ್ ಮ್ಯಾಚ್ ನಾಯಕರು ಶಿಪ್ರಗಡೆ ಟಾಸ್ಗೆ ಬನ್ನಿ ಅನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕೊನೆ 3 ಸಭಾ ಕೇಳ್ಕೊಳ್ತಾ ಇದೆ ಕೂಡ ಚಾಲ್ತಿಯ 7ನೇ ಓವರ್ ಪಂದ್ಯಾಟ ಮುನ್ನುಗ್ತಾ ಇದೆ. ಪೂರ್ಣಾದಾಗಿ ಬೀಳ್ತಾ ತಗದ ಚೆಂಡು ಬಿಡ್ಡಿ ಕಡಿಮಾಗಲಿ ನೋ ಮ್ಯಾನ್ಸ್ ಲ್ಯಾಂಡ್ ಬೌಂಡ್ರಿ ಪವರ್ ಪ್ಲೇ ಚಾಲ್ತಿಯಲ್ಲಿ ಭಾಗ ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತನ್ನ ಮತ್ತೆ ಕೂಡ ಅಂಕಿಅಂಶಗಳ ಬದಿಯಲ್ಲಿ
27 ಓಟ್ಗಳ ದಾಖಲಾತಿಯನ್ನು ಕಾಣುತ್ತಾ ಇದೆ. ಇನ್ನು 26 ಎಸೆಗಳಲ್ಲಿ 33 ಓಟ್ಗಳ ಅವಶ್ಯಕತೆ ಪದಾಟ ಜಯಕ್ಕಾಗಿ. ಐದನೇ ಚಳಿ ಮತ್ತೆ ಸಾರ್ಕ್ ಭಾಗವನ್ನು ಕಾಣ್ತಾ ಇದ್ದಾರೆ. ಅಂಗಣ ಒಳಭಾಗದಲ್ಲಿ ಕ್ಲಾಸಿಕ್ ನ್ಯಾಶ್ ನಾಯಕರು ಬನ್ನಿ ಟಾಸ್ ಆಗಿ ನಿಮ್ಮನ್ನ ಕೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಜಾನ್ಸನ್ ರಿಯಲ್ ಫೈಟರ್ಸ್ ಕ್ಯಾಪ್ಟನ್ ಕೂಡ ಓಟ್ಗಳ ಅವಕಾಶವನ್ನು ಮಾಡಿಕೊಟ್ರು. ಶೈಕನ ಮತ್ತೆ ರೊಟೇಟ್ ಮಾಡ್ತಾ ಇದ್ದಾರೆ. ಒಂದು ಓಟ್ಗಳ ಯಶಸ್ಸನ್ನು ಕೂಡ ಪಡಿತಾ ಇದ್ದಾರೆ. ತನ್ನ ಮತ್ತೆ ಕೂಡ ಜೈ ಕರ್ನಾಟಕ ಬೆಂಗಳೂರು 28 ಓಟವನ್ನು ತಲುಪ್ತಾ ಇದ್ದಾರೆ. ಕೊನೆ ಒಂದು ಎಸೆತ ಚಾಲ್ತಿಯ 2ನೇ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಅಂತಿಮ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಗಡ್ ಪಾಯಿಂಟ್ಗಳು ನಡುವೆ ಒಂದೋಟುಗಳ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಣ್ತಾ ಇದೆ. ಹಾಗೆ ಮಾರ್ಕ್ ಅಂತಿಮ ಚೆಂಡು ಒಂದೋಟುಗಳ ಪೂರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆಫ್ಟರ್ ಕಂಪ್ಲೀಷನ್ ಓವರ್ ನಂಬರ್ 2 ಮುಕ್ತಾಯ ಕಂಡ 2 ಓವರ್ಗಳಲ್ಲಿ ತನ್ನ ಮೊತ್ತ 29 ಓಟವನ್ನು ದಾಖಲಿಸಿಕೊಂಡು ಆಡ್ತಾ ಇದೆ ಕೂಡ. ಮೂರನೇ ಓವರ್ಗಾಗಿ ಯತೀಶನ ಪರೀಕ್ಷೆಯನ್ನು ಮಾಡ್ತಾ ಇದೆ. ಕೊಡಗು ಪರಿಸರದ ಮತ್ತೋರ್ವ ಅನುಭವಿ ಆಟಗಾರ ಪರೀಕ್ಷೆಯನ್ನು ಮಾಡ್ತಾ ಇದೆ. ಯತೀಶ ಇತ್ತ 3ನೇ ಓವರ್ ಮೊದಲ ಚಳಿಯಾಗಿ ಪಂಚಜನ್ಯ ಕೋಟೆಗಳ ಪರವಾಗಿ ಮಾರ್ಕ್ ಮಹೇಶ್ ಮತ್ತು ಶೈಕನ ಬಲ ಸಾರುವ ಆಟಗಾರರು ಜೈ ಕರ್ನಾಟಕದ ಪರವಾಗಿ ರೇರ್ ಶಾಟ್ ಕಾಣಬಲ್ಲ ಒಂದು ಚೆಂಡು. ಸಚಿನ್ ಪ್ರಯತ್ನಗಳ ಯಶಸ್ಸನ್ನು ಕಾಣ್ತಾ ಇಲ್ಲ ಕೂಡ. ಮತ್ತೆ 2 ಚೆಂಡುಗಳು ಸೇರ್ಪಡೆ ಆಗ್ತಾ ಇದೆ. 23 ಎಸೆತ 23 ಬಾಲ್ಸ್ ಆರ್ ರಿಮೈನಿಂಗ್ ನೌ 31 ರನ್ಸ್ ಆರ್ ರಿಕ್ವೈರ್ಡ್. 23 ಚೆಂಡು ಇತ್ತ 31 ಓಟ್ಗಳು ಬರಬೇಕಾಗಿದೆ. ತಾಟುಮಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಯಶಸ್ಸನ್ನು ಮತ್ತೆ ಪಡ್ಕೊಳ್ತಾ ಇದ್ದಾರೆ. ಒಂದು ಓಟ್ಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ತನ್ನ ಮೊತ್ತ ಕೂಡ ಜೈ ಕರ್ನಾಟಕ ಇವಾಗ 30ರ ಮೊತ್ತವನ್ನು ತಲುಪ್ತಾ ಇದೆ ಕೂಡ. 30-1. ಮತ್ತೆ 3ನೇ ಚೆಂಡಿಗೆ ಸಾಕು ಭಾಗದಲ್ಲಿ ಯತೀಶ 30 ಓಟ್ಗಳು ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಸ್ಟ್ರೈಕ್ ಅನ್ನು ಮತ್ತೆ ರೊಟೇಟ್ ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸಮಯೋಚಿತ ಆಟವನ್ನು ಆಡಬಲ್ಲ ಒಂದು ಪ್ರಯತ್ನಗಳು ಆಟಗಾರರು ಮತ್ತೆ ಮಾಡಿಕೊಳ್ತಾ ಇದ್ದಾರೆ. ಒಂದು ಓಟ ಮತ್ತೆ ಸೇರ್ಪಡೆ ಆಗ್ತಾ ಇದೆ. ಕೊನೆಯ 3 ಎಸೆಗಳು ಬಾಕಿ ಉಳ್ಕೊಳ್ತಾ ಇದ್ದಾವೆ. Thirty-one for 1. 4ನೇ ಬಾರಿಗೆ ಮತ್ತೆ ಯತೀಶ್ ಶಾಟ್ ರಾಜಿಂಗ್ ಬಾಳುವ ಫುಲ್ ಮಾಡುವ ಪ್ರಯತ್ನ. ಫೈನಲ್ ಆಗಿ ಬಾಗಿಲು ಚೆಂಡು ಸೀಮಾರಿಗೆ ಹೊರವಾದವನ್ನು ಕಾಣುತ್ತಾ ಇದೆ. ಮಾರ್ಕ್ ಮಹೇಶನ ದಾಂಡಲಿದ್ದಾರೆ. ಮತ್ತೆ ಬೌಂಡ್ರಿಯ ಸೇರ್ಪಡೆಯೂ ಕೂಡ 4 ಓಟಗಳ ಮುಖೇನವಾಗಿ ತಂಡದ ಮೊತ್ತ ಅಂಕಿಅಂಶಗಳ ಬಗ್ಗೆ 35 ಓಟವನ್ನು ತಲುಪ್ತಾ ಇದೆ. 20 ಎಸೆತದಿಂದ 25 ಓಟಗಳ ಅವಶ್ಯಕತೆ.
20ಕ್ಕೆ 25 ಓಟ್ಗಳ ಅವಶ್ಯಕತೆ ಕೂಡ. ಸ್ಟೆಪ್ ಔಟ್ ಅನ್ನ ಮಾರ್ಕ್ ಮಾಡ್ತಾ ಇದ್ದಾರೆ. ಓಟ್ಗಳು ಬಿಡ್ತಾ ಇಲ್ಲ. ಮತ್ತೆ ಡಾರೆಡ್ ಚೆಂಡುಗಳ ಸೇರ್ಪಡೆ. ಮತ್ತೆ 35ರಲ್ಲೇ ಸ್ಥಗಿತವನ್ನು ಕಾಣುತ್ತಾ ಇದೆ. ಇನ್ನು 25 ಓಟ್ಗಳು ಬರಬೇಕಾಗಿರುವ ಅನಿವಾರ್ಯತೆ ಕೂಡ. ಅಂತಿಮ ಚೆಂಡು ಮತ್ತೆ ಸ್ಟೆಪ್ ಔಟ್ ಬರೀತದೆ. ಶಾಟ್ ಕಾಣಬಲ್ಲ ಚೆಂಡು ಮತ್ತೆ ಸುಂದರದ ಕ್ಯಾಚ್ ಕೂಡ. ಹಿಮ್ಮುಖವಾಗಿ ಒಂದು ಕ್ಯಾಚ್ ಅನ್ನುವಾಗ ಆಟಗಾರರು ಮತ್ತೆ ಪಡೆಯುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಕೆಟ್ಸ್ಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಜೈ ಕರ್ನಾಟಕ ವಿರಾರಿ ಮಾರ್ಕ್ ಮಹೇಶ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 15ರ ಆಟವನ್ನು ಕೂಡ 10 ಚೆಂಡುಗಳು ಆಡಿದಂತ ಮಾರ್ಕ್ ಮಹೇಶ್ ವಾಪಸ್ ಆದ್ರು. ತರವಾರ ಆಟಗಾರ ಈತ ಉತ್ತಪ್ಪ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಜೈ ಕರ್ನಾಟಕದ ಟೆನಿಸ್ ಸಿವಿಲ ಬರುವ ಹೊರತುಗಳ ಆಟಗಾರ ಕೂಡ ಉತ್ತಪ್ಪ ಇವಾಗ ಅಂಗಣ ಒಳಭಾಗವನ್ನು ದಿಲೀಪ್ ಉತ್ತಪ್ಪನ ಎಂಟ್ರಿಯನ್ನು ಕಂಡುಕೊಳ್ತಾ ಇದ್ದೀವಿ ಮದರಸ ಮೈದಾನದ ಒಳಭಾಗದಲ್ಲಿ. ಅದೆಷ್ಟು ಕ್ರೀಡಾಂಗಣ ಸಿಕ್ಸರ್ಗಳ ಸಿರಿಮಳೆಯನ್ನು ದಾಖಲಿಸಿದ ಉತ್ತಪ್ಪ ಅದೇ ರೀತಿಯ ಆಟವನ್ನು ಇವಾಗ ಮದರಸ ಮೈದಾನ ದಾಖಲಿಸ ನೋಡಬೇಕಾಗಿದೆ. ಇತ್ತ 35ಕ್ಕೆ 2 ಜೈ ಕರ್ನಾಟಕ ಬೆಂಗಳೂರಿನ ತಂಡ. 18 ಚೆಂಡುಗಳಿಗೆ 25 ಓಟ್ಗಳ ಅವಶ್ಯಕತೆ ಕೂಡ. ಇತ್ತ ಬೌಲರ್ 4ನೇ ಓವರ್ಗಾಗಿ ಕ್ಲಾಸಿಕ್ ಮ್ಯಾಚಿನ ಕ್ಯಾಪ್ಟನ್ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಜರ್ಸಿಯನ್ನು ಕಲೆಕ್ಟ್ ಮಾಡಿಕೊಳ್ಬೇಕು. ಆದಷ್ಟು ಬೇಗ ಟಾಸ್ ಪ್ರಕ್ರಿಯೆಯಲ್ಲಿ ಕೂಡ ಭಾಗಿಯಾಗಬೇಕು. ಆಲ್ರೆಡಿ ಡಿಲೇ ಆಗಿದೆ ನೋಡಿ. ಪುನೀತನ ಪರಿಚಯವನ್ನು ಮಾಡ್ತಾ ಇದೆ ಸ್ಕಾರ್ಟ್ ಭಾಗದಲ್ಲಿ. ಈತ 4ನೇ ಓವರ್ ಮೊದಲ ಚೆಂಡಿಗಾಗಿ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಇದರ ಮತ್ತೆ ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಲಕ್ಷಾಂಶ ಓಟ್ಗಳ ಒಂದು ಸೇರ್ಪಡೆ ಕೂಡ. ಮೊತ್ತ 36 ಓಟ್ಗಳು ಇದುವರೆಗೆ ದಾಖಲಾಗ್ತಾ ಇದೆ. ಚಾಲ್ತಿಯ 4ನೇ ಓವರ್ ಮತ್ತೆ 6 ರನ್ ಕಟ್ಕೊಳ್ತಾ ಇದೆ ಕೂಡ. ಪಂಚಜನ್ಯ ಕೋಟ್ಗಳ ಪರವಾಗಿರುವಾಗ ಮತ್ತೆ ಬುನಿಯಸಾರಿಗೆ ಭಾಗದಲ್ಲಿ ಸಂಗರತ ಸತ ಓಟ್ಗಳು ಬಿಡ್ತಾ ಇಲ್ಲ. ಓಟ್ಗಳನ್ನು ದಾಖಲಿಸುವ ಹಂತದಲ್ಲಿ ರಿತೇಶ್ ಮತ್ತೆ ಸ್ಟ್ರೈಕನ್ನು ಪಡಿತಾ ಇದ್ದಾರೆ ಅಂಗಣ ಒಳಭಾಗದಲ್ಲಿ. ಪನ್ನಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಎಕ್ಸಲೆಂಟ್ ಕಪಿನ ಹಗಲ್ನ ಡೇ ಮ್ಯಾಚ್ ಅಲ್ಲಿ ಮುನ್ನುಗ್ತಾ ಇದೆ ಅಂಗಣ ಒಳಭಾಗದಲ್ಲಿ. ಎರಡನೇ ಚೆಂಡು ತನ್ಮದೆ ಹೆಲಿಕಾಪ್ಟರ್ ಶಾಟ್ ಕಾಣಬಲ್ಲ ದಾಖಲಿಸುವ ಪ್ರಯತ್ನವನ್ನು ಮಾಡಿದ ಆಟಗಾರ ರಿತೇಶ್ ಕೂಡ ವಾಪಸ್ ಆದ್ರು. ಜೈ ಕರ್ನಾಟಕ ಬೆಂಗಳೂರಿನ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ ಅಂಗಣ ಒಳಭಾಗದಲ್ಲಿ. 36ಕ್ಕೆ 3 ವಿಕೆಟ್ಸ್ ಗಳನ್ನು ಕಳ್ಕೊಂಡು ಆಡ್ತಾ ಇರುವ ಹತ್ತಿರದಲ್ಲಿ ಅಂಗಣ ಒಳಭಾಗದಲ್ಲಿ ಲೋಕಿ ಪುತ್ತೂರು ಎಂಟ್ರಿಯನ್ನು ಇವಾಗ ಪಡಿತಾ ಇರುವಂತಹ ಆಟಗಾರರು.
ಚೆಂಡುಗಳು 12 ಓಟವನ್ನು ದಾಖಲಿಸಿಕೊಂಡು ಆಟವನ್ನು ಆಡುವಂತ ರಿತೇಶ್ ಕೂಡ ವಾಪಸ್ ಆತಿಯನ್ನು ಕಂಡ ಹಾಗೆ ಲೋಕಿ ಎಂಟ್ರಿಯನ್ನು ಇವಾಗ ಪುತ್ತೂರು ಲೋಕಿಯ ಪರಿಚಯವನ್ನು ಮಾಡ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರಿನ ತಂಡ 36ಕ್ಕೆ 3 ಚಾಲ್ತಿಯನ್ನು ಕಂಡ ವಿವರಗಳ ಸಂಖ್ಯೆ ಇವಾಗ 4ನೇ ಪಂದ್ಯಾಟ ಸಾಗ್ತಾ ಇದೆ 16 ಚೆಂಡುಗಳಿವೆ ಜಯಕ್ಕಾಗಿ ಇನ್ನು 24 ಓಟ್ಗಳ ಅವಶ್ಯಕತೆ ಕೂಡ ಮತ್ತೆ 3ನೇ ಚೆಂಡಿನ ಪುನೀತ್ ಸಾರ್ಮಾಯರ್ ತನ್ಮದೆ ಗುಟ್ರಾಕ್ಷಣ ಮತ್ತೆ ಕೈ ಕೊಡ್ತಾ ಇದೆ ವಿನೋದ್ ಗುಟ್ರಾಕ್ಷಣ ವೈಫಲ್ಯವನ್ನು ದಾಖಲಿಸ್ತಾ ಇದ್ದಾರೆ ಕ್ಯಾಚ್ ಅವಕಾಶಗಳಿತ್ತು ಕೂಡ ಕ್ಯಾಚ್ಗಳು ಮತ್ತೆ ಕೈಗೆ ನಿಲ್ಲುತ್ತಾ ಇದೆ ಅದೃಷ್ಟದ ಆಟವನ್ನು ಕಾಣ್ತಾ ಇದ್ದಾರೆ ಪಂದ್ಯಾಟದಲ್ಲಿ ಲೋಕಿ ಮೊದಲ ಓಟ್ಗಳ ಯಶಸ್ಸನ್ನು ಕೂಡ ಕಾಣ್ತಾ ಇದ್ದಾರೆ ತನ್ನ ಬದ್ಧ ಕೂಡ 37 ಓಟುಗಳನ್ನ ಈ ಹೊತ್ತು ತಲುಪ್ತಾ ಇದೆ 60ರ ಬ್ರಾಡ್ ಟಾರ್ಗೆಟ್ ಸಂಖ್ಯೆಯನ್ನು ಇವಾಗ ಚೇಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಜೈ ಕರ್ನಾಟಕ ಪೂರ್ಣಾತವಾಗಿ ಬೀಳ್ತಕ್ಕಂಥ ಚೆಂಡು ವೈಡ್ ಬಾಲ್ ಸೂಚನೆ ಬರ್ತಾ ಇದೆ ಯಕ್ಷಾಸು ಮತ್ತೆ ಎಸ್ಗಾರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ತನ್ನ ಮತ್ತೆ ಕೂಡ 38 ಓಟುಗಳು ಯಕ್ಷಾಸ ಓಟುಗಳ ಮುಖ್ಯವಾಗಿ 1 ಓಟುಗಳು ಹೆಚ್ಚುವರಿಯನ್ನು ಕಾಣುತ್ತಾ ಇದೆ ಇತ್ತ ಅಂಗಣ ಒಳಭಾಗದಲ್ಲೇ ಸೌಂದರ್ಯತೆಯನ್ನು ಹೊಡೆತವನ್ನು ಕಾಣಬಲ್ಲ ಚೆಂಡು ಮೂಡಿಗಡ್ಡ ಓಟ್ಗಳ ಅವಕಾಶವನ್ನು ಮಾಡಿಕೊಟ್ರು ಪಂಬು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ತನ್ನ ಮತ್ತಗಳು 1 ಹೆಚ್ಚುವರಿ ಸೇರ್ಪಡೆ ಸ್ಕೋರ್ 39 ಓಟ್ಗಳ ಅಂಕಿಅಂಶಗಳ ಪಡೆಯನ್ನು ಕಡ್ಕೊಳ್ತಾ ಇದೆ ಚಾಲ್ತಿಯ 4ನೇ ಓವರ್ನಲ್ಲಿ 2 ಎಸ್ಗಳು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ ಕಾಣಬಲ್ಲ ಪ್ರಯತ್ನಗಳ ನಡುವೆ ಲಾಂಗ್ ಆಫ್ ನಡುವೆ ಬಹಳ ಸುಂದರವಾದ ಕ್ಯಾಚ್ ಅನ್ನು ಅಭಿ ಪಡ್ಕೊಂಡ್ರು ಈತ ಪಂಚ ಜಾನ್ಯಗಳ ಪರವಾಗಿ ಮತ್ತೆ ವಿಕೆಟ್ಸ್ಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಅಂಕಿಅಂಶಗಳ ಪಟ್ಟಿಯಲ್ಲಿ ಇವಾಗ 39ಗೆ 4ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ 13 ಚೆಂಡುಗಳಿವೆ 21 ಓಟುಗಳು ಬರಬೇಕಾಗಿದೆ ಸಚಿನ್ ಮಹಾದೇವ ಹೊಸ ನಾಡಿಗರ ಪರಿಚಯವನ್ನು ಮಾಡ್ತಾ ಇದ್ದಾರೆ ಲೋಕಿ ತೆರವಾದ ಸ್ಥಾನಕ್ಕಾಗಿ ಏಪ್ರಿಲ್ ತಿಂಗಳ 4, 5, 6 ಕೊರಟಗೆರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಹೊಣದ ಬೆಳಕಿನ ಪಂದ್ಯಕೂಟ ಕೊರಟಗೆರೆ ಮೈದಾನವನ್ನು ಕಾಣುತ್ತಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಪ್ರಯುಕ್ತವಾಗಿ ಪರಮೇಶ್ವರ್ ಕಪ್ ಅನ್ನು ನಡೆಸ್ತಾ ಇದ್ದಾರೆ ಈ ಟೂರ್ನಮೆಂಟ್ ವಿಜಯಿಗಳ ತಂಡ 7,27,227 ಜನರಾಗಿ ಪರಮೇಶ್ವರ್ ಕಪ್ಪಿನ ಆಕರ್ಷಕ ವಿನರ್ಸ್ ಆಫ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ ರನ್ನರ್ಸ್ ಅಪ್ ತಂಡ 1,11,111 ಜೊತೆಗಾಗಿ ರನ್ನರ್ಸ್ ಆಫ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಕೂಟ ಇದು ಪಂದ್ಯಾಟವಾಗಿರುತ್ತೆ ಕಾಲೇಜು ಮೈದಾನ ಕೊರಟಗೆರೆ ತುಮಕೂರು ಜಿಲ್ಲೆಯಲ್ಲಿ ಮತ್ತೊಂದು ಅವಿಸ್ಮರಣೀಯ ಪಂದ್ಯಕೂಟವನ್ನು ಕಾಣಲಿಕ್ಕಿದೆ ತಡಪ ಸೂಚನೆ ಮತ್ತೆ ಕೂಡ ಮಾಡ್ತಾ ಇದ್ದಾರೆ ಕೂಡ ಜೈ ಕರ್ನಾಟಕ ಎಸ್ ಗುಡ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ ಕೂಡ ಜಾನ್ಸನ್ ರಿಯಲ್ ಫೈಟರ್ಸ್ ಮತ್ತು ಕ್ಲಾಸಿಕ್ ನ್ಯಾಶ್ ಬಂದಿನ ಪಂದ್ಯಾಟವನ್ನು ಆಡುತ್ತೆ ಜಾನ್ಸನ್ ನಾಯಕರು ಬನ್ನಿ
ಜಾನ್ಸನ್ ರಿಯಲ್ ಫೈಟರ್ಸ್ ಕ್ಯಾಪ್ಟನ್. ಹನ್ನೆರಡು ಎಸೆತ ಜಯಕ್ಕಾಗಿ ಇತ್ತ 21 ಓಟ್ಗಳು ಬರಬೇಕಾಗಿದೆ. ಯತೀಶನ ಪರಿಚಾರ ಮಾಡ್ತಾ ಇದೆ ಎಸ್ಆರ್ಕೆ ಭಾಗದಲ್ಲಿ ಪಂಚಜನ್ಯ ಕೂಟ. ಇತ್ತ 5ನೇ ಓವರ್ನ ಮೊದಲ ಚೆಂಡಿಗಾಗಿ ಹನ್ನೆರಡು ಎಸೆತ 21 ಓಟ್ಗಳ ಅವಶ್ಯಕತೆ ಕೂಡ. ಉತ್ತಮ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ತಾಟಿಮುಟ್ಟು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳಿತ್ತು. ಯಶಸ್ಸನ್ನ ಬಿಲೆಪುತ ಮತ್ತೆ ಪಡ್ಕೊಳ್ತಾ ಇದ್ದಾರೆ. ತನ್ನ ಮತ್ತೆ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 1 ಓಟಗಳ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಯತೀಶ್ ಎಸ್ಆರ್ಕೆ ಭಾಗವನ್ನು ಮತ್ತೆ ಕಾಣ್ತಾ ಇರ್ತಕ್ಕಂಥ ಆಟಗಾರ ಕೂಡ ಆಗಾಣ ಅವರ ಭಾಗವನ್ನು ಕಾಣಿಕೊಳ್ತಾ ಇದ್ದಾರೆ. ಓಟುಗಳನ್ನು ದಾಖಲಿಸುವ ಪ್ರಯತ್ನಗಳ ನಡುವೆ ಮತ್ತೆ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಅವಳಿ ಓಟ್ಗಳ ಅಂಕಿಅಂಶಗಳ ಪಡೆಯನ್ನು ಕಾಣುತ್ತಾ ಇದೆ. ಮತ್ತೆ ಕೂಡ 2 ಓಟ್ಗಳ ಹೆಚ್ಚುವರಿ ಮುಖ್ಯವಾಗಿ 42 ಮತ್ತೆ ಅಂಕಿಅಂಶಗಳ ಪಡೆಯನ್ನು ಕಂಡುಕೊಳ್ತಾ ಇದೆ. ಯತೀಶ್ ಮತ್ತೆ ಎಸ್ಆರ್ಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಬಾರಿ ಪಂಚಜನ್ಯ ಕೋಟುಗಳ ಪರವಾಗಿ ಟ್ರಾನ್ಸ್ಫರ್ ಹೊಸ ತಂಡ ಕೂಡ ಪಂಚಜನ್ಯ ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಶಾಟ್ ಕಾಣಬರುವ ಪ್ರಯತ್ನ. ಸಚಿನ್ಗೆ ಓಟುಗಳು ಬರ್ತಾ ಇಲ್ಲ. ಮಾತನಾಡೋದು ಚೆಂಡುಗಳ ಸೇರ್ಪಡೆಯೂ ಕೂಡ ಅಂತಿಮ 3 ಸಭಾ ಕೇಳ್ಕೊಳ್ತಾರೆ. 42ಕ್ಕೆ 4 5ನೇ ಓವರ್ ಮುನ್ನುಗ್ತಾ ಇದೆ ಕೂಡ. ಯತೀಶ ಮತ್ತೆ ಎಸ್ಆರ್ಕೆ ಭಾಗವನ್ನು ಕಾಣುತ್ತಾ ಇದ್ದಾರೆ. ಶಾಟ್ ಈತ ಮತ್ತೆ ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಸಚಿನ್ ಮಾದೆ ಓಟವನ್ನು ದಾಖಲಿಸ್ತಾ ಇಲ್ಲ ಕೂಡ. ಬಹಳ ಸುಂದರದ ಒಂದು ಎಸೆತ ಈತ ದಾಖಲಾಗ್ತಾ ಇದೆ ಪಾಂಚಜನ್ಯದ ಪರವಾಗಿ. ಕೊನೆ 2 ಚೆಂಡುಗಳು ಚಾಲ್ತಿಯ 5ನೇ ಓವರ್ ಬಾಕಿ ಉಳ್ಕೊಳ್ತಾ ಇದೆ. ಐದನೇ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ ಕೂಡ. ಡಾಟೆಡ್ ಚೆಂಡುಗಳ ಅಂಕಿಅಂಶಗಳ ಪಡೆಯ ದಾಖಲಾತಿಯನ್ನು ಕಾಣುತ್ತಾ ಇದ್ದಾವೆ. ಕೊನೆ 1 ಚೆಂಡು ಕೂಡ 5ನೇ ಓವರ್ ಬಾಕಿ ಉಳ್ಕೊಳ್ತಾ ಇವೆ. ಜಾನ್ಸನ್ ರಿಯಲ್ ಫೈಟರ್ಸ್ 1 ಟಾಸ್ ಸೂಚನೆಯನ್ನು ಕಾಣುತ್ತಾ ಇದೆ. ಮೊದಲ ಹಂತದಲ್ಲಿ ಕ್ಲಾಸಿಕ್ ನ್ಯಾಷನ್ ಎದುರಿಸದ ಓಟಗಳು ಬರ್ತಾ ಇಲ್ಲ. ಮತ್ತೆ ರಿವರ್ಸ್ ಶಾಟ್ ಬಳುವಾಗ್ತಾ ಇದೆ. ಸಚಿನ್ ಮಾದೆ ಓಟವನ್ನು ದಾಖಲಿಸ್ತಾ ಇಲ್ಲ ಕೂಡ. ಸತತ 4 ಚೆಂಡುಗಳು ಡಾಟೆಡ್ ಚೆಂಡುಗಳಾಗಿ ಮಾರ್ಪಡಿಸಿದ ಯತೀಶ್ ಬಾರಿ ಆರಂಭಿಕ 2 ಚೆಂಡು ಓಟವನ್ನು ಬಿಟ್ಕೊಂಡ ಯತೀಶ ಆ ಬಳಿಕದ 4 ಚೆಂಡುಗಳನ್ನು ಡಾಟೆಡ್ ಆಗಿ ಮಾರ್ಪಡಿಸ್ತಾ ಇದ್ದಾರೆ. ಅರ್ಥಾತ್ 5 ಓವರ್ಗಳ ಮುಕ್ತಾಯದ ಬಳಿಕ ಅಂಕಿಅಂಶಗಳ ಪಟ್ಟಿಯಲ್ಲಿ 42 ಓಟ್ಗಳ ಅಂಕಿಅಂಶಗಳ ದಾಖಲಾತಿಯನ್ನು ಕಾಣುತ್ತಾ ಇದೆ. 5 ಓವರ್ಗಳ ಮುಕ್ತಾಯದಲ್ಲೇ 6 ಎಸೆತ
ಬೇರೆಸರ ಓಟಗಳನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಡೇಂಜರಸ್ ಆಟಗಾರ ಉತ್ತಪ್ಪ ಕೂಡ ವಾಪಸ್ ಆದರು. ಜೈ ಕರ್ನಾಟಕ ಜೆಕೆ ಬೆಂಗಳೂರಿನ ತಂಡ ಮತ್ತೊಂದು ಅಮೂಲ್ಯ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. 5 ಹೆದರುಗಳ ಆಘಾತ 42 ಓಟವನ್ನು ದಾಖಲಿಸಿದ್ದಾರೆ. 5 ಎಸೆತ ಈತ 18ರ ಅವಶ್ಯಕತೆ ಪಂದ್ಯಾಟ ಜಯಕ್ಕಾಗಿ. ಆಟಗಾರ ಅವಶ್ಯವಾಗಿ ಎಂಟ್ರಿಯನ್ನು ಪಡ್ಕೊಳ್ಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. 5 ಎಸೆತ 18 ಓಟಗಳು ಬರಬೇಕಾಗಿದೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ಅಂಗಣ ಒಳಭಾಗ ಇವಾಗ ಪಂಚಜನ್ಯ ಕೋಟ್ಗಳ ಪರವಾಗಿ ಮತ್ತೆ ಎಸ್ಗಾರಿಕೆ ಭಾಗವನ್ನು ಕಾಣುತ್ತಾ ಇದ್ದಾರೆ ಕೂಡ. ಅಣ್ಣ ಪಿಚ್ ಮೇಲೆ ಯಾವುದೇ ಆಟಗಾರರು ಕೂಡ ರನ್ ಅಪ್ ಅನ್ನು ಮಾಡಿಕೊಳ್ಬಹುದು. ದಯವಿಟ್ಟು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಅಂಪೈರ್ಸ್ಗಳು ಗಮನಿಸಿ ಎದುರಾಗಿ ನಿಮ್ಮನ್ನ ಮತ್ತೊಮ್ಮೆ ಕೇಳ್ತಾ ಇದ್ದಾವೆ. ಎರಡೂ ತಂಡಗಳ ಪ್ಲೇಯಿಂಗ್ ಇಲೆವನ್ ಫೈನಲ್ ಮಾಡಿಕೊಳ್ಳಿ. ಕ್ಲಾಸಿಕ್ ನ್ಯಾಶ್ ಮತ್ತು ಜಾನ್ಸನ್ ರಿಯಲ್ ಫೈಟರ್ಸ್ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇದೆ. ಜಾನ್ಸನ್ ರಿಯಲ್ ಫೈಟರ್ಸ್ ಆರಂಭಿಕ ಟಾಸ್ ಅನ್ನು ದಾಖಲಿಸ್ತಾ ಇದ್ದಾರೆ. ಇದರ ಮಧ್ಯೆ ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಚೆಂಡು ಅಬಿ ಹಾತಲ್ಲಿ ಕ್ಯಾಚ್ ಅನ್ನು ಲಂಗಪಲ್ಲಿ ಪಡ್ಕೊಂಡ್ರು. ಅಂಗಣದ ಬಗ್ಗೆ ಮತ್ತೆ ವಿಕೆಟ್ಸ್ಗಳ ಆಘಾತ ಕೂಡ. ವಿಕೆಟ್ಸ್ಗಳ ಆಘಾತವನ್ನು ಮತ್ತೆ ಕಾಣ್ತಾ ಇರ್ತಕ್ಕಂಥ ತಂಡ ಶಾನಂದ ಕೂಡ ವಾಪಸ್ ಆದ್ರು. ಜೈ ಕರ್ನಾಟಕ 6ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಇತ್ತ ಹೊಸದಾಡಿರುವಾಗ ಪ್ರದೀಪ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಈ ಮಾದರಿ ಕಂಡ ಹಿರಿಯ ಅನುಭವಿ ಆಟಗಾರರು ಜೈ ಕರ್ನಾಟಕದ ಪರವಾಗಿ ಇವಾಗ ಅಂಗಣಗಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅಂತಿಮ ಹಂತದ 4 ಎಸೆಗಳಲ್ಲಿ 18 ಓಟವನ್ನು ದಾಖಲಿಸಬೇಕಾಗಿದೆ ಜೈ ಕರ್ನಾಟಕ ಜಯಕ್ಕಾಗಿ. ರಾಷ್ಟ್ರೀಯ ತಂಡಗಳು ಪಂದ್ಯಾಟವನ್ನು ಆಡಿದ್ದಾರೆ. ಇವತ್ತು ರಾಜ್ಯದ ಅಗ್ರಮಾನ್ಯ ತಂಡಗಳು ಇಲ್ಲಿ ಹೋರಾಟಕಾರಿ ಪಂದ್ಯಾಟವನ್ನು ಆಡ್ತಾ ಇದೆ. ಹೊಸದಾಗಿ ಭಾಗವನ್ನು ಮತ್ತೆ ಮುನ್ನಡೆಸಾಗನ್ನು ಕೂಡ ಪುನೀತಿ ಬಾರಿ ಯಾರ್ಕರ್ ಮಾದರಿಯ ಚೆಂಡು ಬೀಸುವ ಪ್ರಯತ್ನಗಳು ಸಾಗ್ತಾ ಇದೆ. ಪ್ರದೀಪ್ ಅವರು ಓಟುಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ತನ್ನ ಮೊತ್ತ ಕೂಡ 43 ಓಟುಗಳ ಅಂಕಿಅಂಶಗಳ ಪಟ್ಟಿಯಲ್ಲಿ ಈತ ದಾಖಲಾಗ್ತಾ ಇದೆ ಕೂಡ. ತನ್ನ ಮೊತ್ತ 43 ಓಟಗಳನ್ನು ತಲುಪ್ತಾ ಇದ್ದಾರೆ. ಕೊನೆ 3 ಎಸೆ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಕೂಡ ಅಂತಿಮ ಓವರ್ನ ಚಾಲ್ತಿಯಲ್ಲ. 3 ಎಸೆತ 3 ಸಿಕ್ಸರ್ಗಳು ಬರಬೇಕಾಗಿದೆ. ಓಟಗಳು ಬರುತ್ತಾ ಇಲ್ಲ. ಸುಂದರತೆ ಚೆಂಡು ಓಟವನ್ನು ದಾಖಲಿಸ್ತಾ ಇಲ್ಲ ಕೂಡ. ಪುನೀತ್ ಓಟಗಳು ನೀಡ್ತಾ ಇದ್ದ ಹಂತದಲ್ಲಿ ಅಂತಿಮ 2 ಎಸೆಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಪಂಚಜನ್ಯ ಕೋಟುಗಳ ಪರವಾಗಿ. ಹಿನ್ನಡೆ ಆರಂಭವನ್ನು ಕಂಡಿರುವಂತಹ ಪಂಚಜನ್ಯ ಕೋಟೆಗಳು ಬಹಳಷ್ಟು ಉತ್ತಮವಾದ ಆಟವನ್ನು ಕೂಡ ಸಸ್ತಿಗೆ ನಾಗರಾಜ್ ಒಂದೆರಡು ಆಟವನ್ನು ಆಡಿದ್ದಾರೆ. ಅಂಶ ಇವಾಗ ಒಂದಷ್ಟು ಒತ್ತಡವನ್ನು ಕಾಣ್ತಾ ಇರ್ತಕ್ಕಂಥ ಪಂದ್ಯಾಟದಲ್ಲಿ
ಮಾದರಿಯ ಚೆಂಡು ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ ಇತ್ತ ಮತ್ತೆ ಡಾಟೆಡ್ ಚೆಂಡುಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ. ಕೊನೆಯ ಒಂದು ಚೆಂಡು 6ನೇ ಓವರ್ನ ಪ್ರಗತಿಯಲ್ಲಿ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಟಾಸ್ ಮಾದರಿಯ ಚೆಂಡು ತನ್ಮದೆ ಕ್ಯಾಚ್ ಅನ್ನು ಮತ್ತೆ ಪಡ್ಕೊಳ್ಳಬೇಕೇನವಾಗಿ ವಿಕೆಟ್ಸ್ ಆಘಾತವನ್ನು ಕಂಡ ತಂಡ ಜೈ ಕರ್ನಾಟಕ ನಿರ್ಣಾಯಕ ಪಂದ್ಯಾಟವನ್ನು ಕಳ್ಕೊಂಡ್ರು. ಪಂಚಜನ್ಯ ಮೊದಲ ಪಂದ್ಯಾಟದಲ್ಲಿ 16 ಓಟ್ಗಳ ಅಂತರ್ಜಾಲವನ್ನು ದಾಖಲಿಸಿದ್ದಾರೆ. ಅಭಿನಂದನ ಕೃತಜ್ಞತೆಯನ್ನು ಕೂಡ 7 ತಂಡ ಸಮರ್ಪಿಸಿದ್ದಾರೆ. ಈತ ಟಾಸ್ ಅನ್ನು ದಾಖಲಿಸಿದ್ದಾರೆ. ಕ್ಲಾಸಿಕ್ ನ್ಯಾಷನ್ ಎದುರಿಸಾದ ಪಂದ್ಯಾಟದಲ್ಲಿ ಅಂಗನ ಒಳಭಾಗವನ್ನು ಕಡ್ಕೊಳ್ತಾ ಇದ್ದಾರೆ ಕೂಡ.